ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ವಂದನೆಗಳ ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಕೇಳಕ್ಕೆ ದೇವರು ಕೊಟ್ಟ ಮಹಾಕೃಪೆಗೆ ದೇವರಿಗೆ ಕೃತಜ್ಞತಾಗೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಿಮ್ಮೆಲ್ಲರಿಗೂ ಜೀಸಸ್ ಲವ್ಸ್ ಮಿನಿಸ್ಟ್ರಿ ಫ್ರೀ ಬೈಬಲ್ ಸ್ಟಡಿಗೆ ವೆಲ್ಕಮ್. ದಯವಿಟ್ಟು ಎಲ್ಲ ಸಹೋದರ ಸಹೋದರಿಗಳ ಒಂದು ವಿನಂತಿ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಯಾರಾದ್ರೂ ವಾಟ್ಸಪ್ ಗ್ರೂಪ್ ಇಲ್ಲ ಅಂದರೆ ಅಲ್ಲಿ QR ಕೋಡ್ ಮುಖಾಂತರ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದಕ್ಕೆ ನೀವು ಪ್ರಯತ್ನ ಮಾಡಿ. ಈ ಥರ ಯಾರು ಕ್ರೈಸ್ತವರು ಇದ್ದಾರೋ ಹೊಸೊಬ್ಬರು ನಿಮ್ಗೆ ಗೊತ್ತಿರೋಂಥ ಫ್ರೆಂಡ್ಸು ರಿಲೇಟಿವ್ಸ್ ಯಾರು ಇದ್ದಾರೆ ಕ್ರೈಸ್ತರುಗಳು, ಅವ್ರು ಉಚಿತವಾಗಿ ಬೈಬಲ್ ಸ್ಟಡಿಗೆ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಏನು ಮಾಡಿ ಇದನ್ನೆಲ್ಲ ಹಂಚ್ಕೊಳ್ಳಿ. ಯೂಟ್ಯೂಬು ಮತ್ತು ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಹಂಚ್ಕೊಳ್ಳಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇದುವರೆಗೂ ನಾವು 2 ಪಾಠಗಳನ್ನ ನೋಡಿದ್ದೀರಿ. ಅದರ ಇವತ್ತು ಮುಖ್ಯವಾಗಿರೋಂಥ 3ನೇ ಪಾಠ ನಾವೇನು ಮಾಡೋಣ ನೋಡೋಣ. ಅದು ದಯವಿಟ್ಟೆಲ್ಲ ನೋಟ್ಸ್ ಬರ್ಕೊಳ್ಳಿ ಆಯ್ತಾ. ನೋಟ್ಸ್ ಬರ್ಕೊಂಡು ಇದ್ರಲ್ಲಿ ನಿಮ್ಗೆ ಏನಾದ್ರು ಸಂದೇಹ ಇತ್ತು ಅಂದರೆ ಖಂಡಿತವಾಗೂ ಈ ಕ್ಲಾಸ್ ಅಂತ್ಯದಲ್ಲಿ ನೀವು ಏನು ಮಾಡೋದು ಎಲ್ಲನೂ ಕೇಳ್ಬೋದು ಅದರ. ಸೊ ಇವತ್ತಿನ ನಮ್ಮ ಪಾಠ ಏನಪ್ಪ ಅಂತಂದರೆ 3 ಲೋಕಗಳು ಅದರ. ಅದಕ್ಕೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏನಪ್ಪ ಇದು 3 ಲೋಕಗಳು, ಯಾವುದಿದು 3 ಲೋಕಗಳು ಅದರ. ಸೊ ಅದಕ್ಕೆ 3 ಲೋಕಗಳು ಅಂತ ಹೇಳ್ಬೇಕಾದ್ರೆ ಸಾಮಾನ್ಯವಾಗಿ ಇದರಿಗಂತ ಅಭಿಪ್ರಾಯ ಏನಪ್ಪ ಅಂದರೆ 3 ಲೋಕ ಅಂತಂದರೆ ಒಂದು ಪರಲೋಕ, ಒಂದು ಭೂಲೋಕ, ಇನ್ನೊಂದು ಪಾತಾಳ ಲೋಕ ಅಂತಬಿಟ್ಟು ಈ 3 ಲೋಕಗಳಿದೆ ಅಂತ ಅಭಿಪ್ರಾಯ ಅಲ್ವರ. ಆದರೆ ಇವತ್ತು ಬೈಬಲ್ನಲ್ಲಿ ಏನ್ರಿ 3 ಲೋಕದ ಬಗ್ಗೆ ಒಂದು ಡಿಫ್ರೆಂಟ್ ಆದಂಥ ಆ್ಯಂಗಲ್ನಲ್ಲಿ, ಅಂದರೆ ಸತ್ಯವೇದದ ಒಂದು ದೃಷ್ಟಿಕೋನದಲ್ಲಿ ನಾವು ಇದನ್ನು ನೋಡೋಣ. ಈ ಸತ್ಯವೇದದಲ್ಲಿ ಈ 3 ಲೋಕಕ್ಕೆ 3 ಥರ ಹೆಸರು ಏನು ಮಾಡ್ತಾರೆ ಕೊಡ್ತಾರೆ ಅಲ್ವರ. ಅದಕ್ಕೆ ಮೊದಲನೇ ಲೋಕ ಅಂತ ಹೇಳ್ತಾರೆ, ಅದನ್ನ ಪೂರ್ವ ಕಾಲದಲ್ಲಿರೋಂಥ ಲೋಕ ಅಂತ ಕೂಡ ಏನು ಮಾಡ್ತಾರೆ ಹೇಳ್ತಾರೆ. ಆಮೇಲೆ ಇವಾಗ ಇರುವಂತ ಒಂದು ಲೋಕನ 2ನೇ ಲೋಕ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅದೇ ರೀತಿ 3ನೇ ಲೋಕ ಅಂದ್ರೆ ಯಾವ್ದಪ್ಪ ಅಂದ್ರೆ ಮುಂದೆ ಬರುವಂತ ಒಂದು ಲೋಕ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಏನ್ರಿ ಅದು ಫ್ಯೂಚರ್ ವರ್ಲ್ಡ್ ಅಂತ ಕೂಡ ಬೈಬಲ್ ಕರೀತಾರೆ. ಈ ತರ ಸತ್ಯವೇದದಲ್ಲಿ 3 ಲೋಕಗಳ ಬಗ್ಗೆ ಏನ್ ಮಾಡ್ತಾರೆ ಬರ್ತಾರೆ ನೋಡಿ. ಕೆಲವು ವಾಕ್ಯಗಳು ಓದೋಣ. 2ನೇ ಪೇತ್ರ 3ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. ಸಹೋದರ ಸಹೋದರಿಗಳು ಯಾರಾದ್ರೂ ಬೈಬಲ್ ಓದಂಗಿದ್ರೆ ಅನ್ಮ್ಯೂಟ್ ಮಾಡ್ಬಿಟ್ಟು ದಯವಿಟ್ಟು ಓದ್ಬೇಕಾ ಕೇಳ್ಕೊಂತೀನಿ. ಯಾರು ಕಾಣಲು ಬೈಬಲ್ ಓದಂಗಿದ್ರೆ ಯಾರು ಬೇಕಾದ್ರೂ ಓದ್ಬೋದು, ಅನ್ಮ್ಯೂಟ್ ಮಾಡಿ ದಯವಿಟ್ಟು ಓದಿ. ಓದಿ ಪುಷ್ಪರಾತ್ರ ಅಷ್ಟೇ ಓದಿ. ಸಾತ್ವಿಕವಾದ 2ನೇ ಪೇತ್ರ 3ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. 2ನೇ ಪೇತ್ರ 3ನೇ ಅಧ್ಯಾಯ. ಹೀಗೆ ಮಾತಾಡುವವರು ಒಂದು ಸಂಗತಿಯನ್ನು ತಿಳಿದರು ಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ ಪೂರ್ವ ಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ನೋಡ್ರ, ಆ ಕಾಲದಲ್ಲಿದ್ದಂತ ಲೋಕವು ಜಲಪ್ರಳಯದಲ್ಲಿ ನಾಶ ಆಯ್ತು. ಸೊ ಹಂಗಾರೆ ಒಂದು ಲೋಕದ ಬಗ್ಗೆ ಇಲ್ಲಿ ಮಾತಾಡ್ತಾರೆ, ಇದನ್ನ ಆ ಕಾಲದಲ್ಲಿರಂತ ಲೋಕ ಅಂತ ಹೇಳ್ತಾರೆ ಅಲ್ವ. ಹಂಗಾರೆ ಪೂರ್ವದಲ್ಲಿರಂತ ಒಂದು ಲೋಕ, ಆ ಪೂರ್ವದಲ್ಲಿರಂತ ಲೋಕನ ದೇವರು ಜಲಪ್ರಳಯದಲ್ಲಿ ನಾಶ ಮಾಡಿದ್ರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವ. ಇದು ಮೊದಲನೇ ಲೋಕ. ಮುಂಚೆ ಇತ್ತು ಅಂದ್ರೆ ಏನ್ರಿ ಅದು ಫಸ್ಟ್ ಇತ್ತು ಅಂತ, ಅದಕ್ಕೆ ಫಸ್ಟ್ ಲೋಕ. ಸೌಂಡ್ ಬರ್ತಾ ಇಲ್ಲ ಸಿಸ್ಟರ್, ನಿಮ್ ಮೊಬೈಲಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಆಯ್ತಾ, ಇಲ್ಲಾಂದ್ರೆ ಲಾಗ್ಔಟ್ ಆಗಿ ಇನ್ನೊಂದ್ಸಲ ಲಾಗಿನ್ ಆಗಿ. ಬೇರೆಯವ್ರಿಗೆಲ್ಲರಿಗೂ ಸೌಂಡ್ ಕೇಳಿಸ್ತಾ ಇದೆಯಾ? ಎಲ್ಲ ಬರೋದು ಸಿಸ್ಟರ್, ಸೌಂಡ್ ಕ್ಲಿಯರ್ ಇದೆಯಾ? ಗುಡ್, ಓಕೆ, ಸರಿ. ಯಾರಿಗ ಕೇಳಿಸಿಲ್ಲ ಅಂದ್ರೆ ಇನ್ನೊಂದ್ಸಲ ಲಾಗ್ಔಟ್ ಆಗಿ ಲಾಗಿನ್ ಆಗಿ ಮೊಬೈಲಲ್ಲಿ ಒಂದ್ಸಲ ಹೆಡ್ಫೋನ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಸರಿ. 2ನೇ ಲೋಕದ ಬಗ್ಗೆ ನಾವು ಹಿಬ್ರಾಯ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ ಓದೋಣ. ಯಾರು ಓದ್ರಿ? Hebrews 2:5. ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ನೋಡ್ರ, ಮುಂದೆ ನಾವು ಪ್ರಸ್ತಾಪಿಸುವಂತ ಒಂದು ಸಾಮ್ರಾಜ್ಯ, ಅದರ ಮುಂದೆ ನಾವೊಂದು ಒಂದು ಯುಗದ ಬಗ್ಗೆ ಪ್ರಸ್ತಾಪಿಸಲ್ಲ, ಆ ಯುಗ ಅಂತ ಹೇಳ್ತಾರೆ, ದ ವರ್ಲ್ಡ್ ಟು ಕಮ್ ಅಂತ ಹೇಳ್ತಾರೆ. ಅದನ್ನ ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ ಅಂತ ಹೇಳ್ತಾರೆ ಅಲ್ವ. ಹಂಗಾದ್ರೆ ಇದು ಮುಂದೆ ಯಾವ್ದೋ ಒಂದು ಯುಗ ಬರ್ತಾ ಇದೆಯಪ್ಪ ಅಂತ ನಮ್ಗೆ ಗೊತ್ತಾಗ್ತಾರೆ. ಹಂಗಾರೆ ಒಂದು 3ನೇ ಲೋಕ ಇದೆ ರೀ. ಮೊದಲು ಒಂದಿತ್ತು, ಇವಾಗ ಒಂದಿದೆ, ಮುಂದಕ್ಕೆ ಏನಾಗ್ತದೆ ಇನ್ನೊಂದು ಹೊಸಾದು ಬರ್ತಾರೆ ಅಂತ ನೋಡ್ರಿ ಇರ್ತೀನಿ. ಅದರ ಈ ತರ 3 ಲೋಕಗಳ ಬಗ್ಗೆ ಬೈಬಲ್ ಮಾತಾಡ್ತಾರೆ. ಇನ್ನೊಂದು ವಾಕ್ಯ ಓದೋಣ, ಗಲಾತ್ಯರು 1:4. ಯಾರಾದ್ರೂ ಓದ್ರಿ? ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ
ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ನೋಡ್ರ, ಈಗಿರುವಂತ ದುಷ್ಟ ಯುಗದಿಂದ ಅಲ್ರ ನೋಡ್ರಿ ಇದ್ರಿ, ಈಗಿರುವಂತ ಯುಗ ಎಂತ ಯುಗ ಅಂತ ನೋಡ್ತೀರಪ್ಪ ಅಂದ್ರೆ ದುಷ್ಟ ಯುಗ, ಕೆಟ್ಟ ಒಂದು ಲೋಕ ಅಂತ ಏನ್ಬಿಡ್ತೀರಿ ನೋಡ್ತೀರಿ. ಅಂದ್ರೆ ಈ ರೀತಿ ಬೈಬಲ್ ನಲ್ಲಿ 3 ಲೋಕಗಳ ಬಗ್ಗೆ ಏನ್ ಮಾಡ್ತಾರೆ ಮಾತಾಡ್ತಾರೆ. ಅದರ ಮೊದಲನೇ ಲೋಕ, ಎರಡನೇ ಲೋಕ ಮತ್ತೆ ಮೂರನೇ ಲೋಕ. ಇವತ್ತು ಏನ್ ಮಾಡೋಣ ಅಂತಂದ್ರೆ ಈ 3 ಲೋಕ ಬಗ್ಗೆ ಡೀಟೇಲ್ ಆಗಿ ನಾವೇನ್ ಮಾಡೋಣ, ನಾವು ನೋಡೋಣ. ಅದರ ಯಾಕಪ್ಪ ನೋಡೋಣ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರರೇ, ಯಾಕೆ ಒಂದು ಲೋಕ ಇರಬೇಕಾದ್ರೆ ಯಾಕೆ ದೇವರನ್ನ ನಾಶ ಮಾಡಿದ್ರು, ಯಾಕೆ ಇನ್ನೊಂದು ಲೋಕನ ದೇವರು ಏನ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಅಂತ ನಾವೇನ್ ಮಾಡೋಣ ನೋಡೋಣ. ಅಲ್ವರ ಯಾಕಪ್ಪ ಮೊದಲನೇ ಲೋಕ ಏನಾಗಿತ್ತು ಅದನ್ನ ನಾಶ ಮಾಡಿ ಎರಡನೇ ಲೋಕನ ಸ್ಥಾಪನೆ ಮಾಡಿದ್ರು, ಯಾಕೆ ಈ ಎರಡನೇ ಲೋಕ ಕೂಡ ನಾಶ ಮಾಡ್ತಾರೆ ಅಂತ ಹೇಳ್ತಾರೆ ದೇವರು, ಮೂರನೇ ಲೋಕನ ಬರ್ತಾರೆ ಅಂತ ಹೇಳ್ತಾರೆ, ಯಾಕೆ ಏನಾಗಿತ್ತು ಹಂಗಾರೆ, ಏನೇನು ಸೃಷ್ಟಿ ಮಾಡಿದ್ರು ಅಂತಂದ್ಬಿಟ್ಟು ವಿವರಣೆಯಾಗಿ ನಿಧಾನವಾಗಿ ಒಂದೊಂದೇ ಲೋಕ ನಾವೇ ಮಾಡೋಣ ಓದ್ಕೊಡೋಣ. ಇವತ್ತು ಬರೀ ಒಂದನೇ ಲೋಕ, ಮೊದಲನೇ ಲೋಕ ಮಾತ್ರ ನೋಡೋಣ. ಅದಕ್ಕೆ ಈ ಒಂದು ಮೊದಲನೇ ಲೋಕದಲ್ಲಿ ದೇವರು ಮೊದಲು ಸೃಷ್ಟಿ ಮಾಡಿದ ಏನಪ್ಪಾ ಅಂದ್ರೆ ಆದಿಕಾಂಡ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕೊಟ್ಟಿರುವಂತ ರೀತಿಯಲ್ಲಿ ಆದಿಯಲ್ಲಿ ದೇವರು ಏನ್ರಿ ಭೂಮಿಯನ್ನು ಆಕಾಶವನ್ನು ಏನ್ ಮಾಡಿದ್ರು ಉಂಟು ಮಾಡ್ರು ಅಂತ ನಮ್ಗೆ ಏನ್ ಮಾಡಕ್ ಕೊಟ್ಟಿದ್ರು. ಆ ರೀತಿ ದೇವ್ರು ಮಾಡ್ತಾರೆ, ಫಸ್ಟ್ ದೇವರು ಭೂಮಿ ಆಕಾಶ ಏನ್ ಮಾಡ್ತಾರೆ ಉಂಟು ಮಾಡ್ತಾರೆ ಅದರ. ಸೊ ಅದೇ ಪ್ರಕಾರ ಎರಡನೇ ದಿನ ಕೂಡ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಆಕಾಶನೇ ಉಂಟು ಮಾಡ್ತಾರಂತೆ. ನೋಡಿ ವಾಕ್ಯ ಓದೋಣ, ಆದಿಕಾಂಡ 1ನೇ ಅಧ್ಯಾಯ 8ನೇ ವಾಕ್ಯ ಓದ್ರಿ ಯಾರದು, ಜೆನೆಸಿಸ್ 1:8. ದೇವರು ಆ ಗುಮ್ಮಟಕ್ಕೆ ಆಕಾಶವೊಂದು ಹೆಸರಿಟ್ಟನು. ನೋಡ್ರ, ಹೀಗೆ ಸಾಯಂಕಾಲವು ಪ್ರಾತಃಕಾಲವೂ ಆಗಿ ಎರಡನೇ ದಿನವಾಯಿತು. ವೆರಿ ಗುಡ್. ನೋಡ್ರ, ಆ ಗುಮ್ಮಟಕ್ಕೆ ಆಕಾಶ ಅಂತ ಹೆಸರಿಟ್ರು, ಇದು ಎರಡನೇ ದಿನವಾಯ್ತು ಅಂತ ಹೇಳ್ತಾರೆ. ಸ್ವಲ್ಪ ನೀವು ವಾಕ್ಯದಲ್ಲಿ ಗಮನಿಸಿದ್ರೆ ಆದಿಕಾಂಡ 1:1 1ನೇ ದಿನದಲ್ಲೇ ದೇವರು ಆಕಾಶನ ಸೃಷ್ಟಿ ಮಾಡಿದಾರೆ ಅಂತ ಕೊಡ್ತಾರ್ರಿ. ಮೊದಲನೇ ದಿನನೇ ಆಕಾಶನ ಸೃಷ್ಟಿ ಮಾಡಿರ್ಬೇಕಾರೆ ಎರಡನೇ ದಿನ ತಿರ್ಗಾ ಹೆಂಗೆ ಆಕಾಶನ ಸೃಷ್ಟಿ ಮಾಡಕ್ಕೆ ಸಾಧ್ಯ? ಯಾಕಂದ್ರೆ ದೇವ್ರು 2 ಆಕಾಶನ ಸೃಷ್ಟಿ ಮಾಡಾರ ಅಂತ ನೋಡ್ಬೇಕಾರೆ ಏನ್ರಿ, ಇಲ್ಲ ರೀ, ಒಂದೇ ಆಕಾಶನ ಸೃಷ್ಟಿ ಮಾಡಿದ್ರು. ಆದ್ರೆ ಬೈಬಲ್ ನಲ್ಲಿ ಈ ಆಕಾಶ ಅಂತ ಪದ ಏನ್ ಬರ್ತಾರೋ ನಮ್ಮ ಇಂಗ್ಲಿಷ್ ಬೈಬಲ್ ಅಲ್ಲಿ ಗಾಡ್ ಕ್ರಿಯೇಟೆಡ್ ದ ಹೆವೆನ್ಸ್ ಅಂಡ್ ದ ಸ್ಕೈ ಅಂತ ಬರ್ತಾರೆ. ಯಾಕಂದ್ರೆ ಹೆವೆನ್ಸ್ ಅಂಡ್ ದ ಸ್ಕೈ ಅಂತ ಬರ್ತಾರೆ. ಈ ಹೆವೆನ್ ಅಂದ್ರೆ ಏನಪ್ಪಾ ಅಂತ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಹೆವೆನ್ ಅಂತಂದ್ರೆ ನಿಮ್ಗೆ ನಾನು ಪ್ರಶ್ನೆ ಕೇಳಿದ್ರೆ ಹೆವೆನ್ ಅಂದ್ರೆ ನಿಮ್ ಪ್ರಕಾರ ಏನು? ಹೆವೆನ್ ಅಂದ್ರೆ ನಿಮ್ ಪ್ರಕಾರ ಏನು? ಪರಲೋಕ. ಪರಲೋಕ. ವೆರಿ ಗುಡ್. ಅದರ ಸರ್ ಏನಾಗ್ಬಿಡ್ತಾರೆ ನಮ್ಗೆ ಎತ್ತಿದ ತಕ್ಷಣ ಬಂದ್ಬಿಟ್ಟು ಐಡಿಯಾ ಏನಪ್ಪ ಅಂದ್ರೆ ಓ ಪರಲೋಕ, ಇದು ಪರಲೋಕ. ಅದರ ಆಕ್ಚುಲಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ಸತ್ಯವೇದದಲ್ಲಿ ನೋಡ್ಬೇಕಾದ್ರೆ ಏನ್ರಿ ನಾವು ನೋಡ್ದ ಅಂತಂದ್ರೆ ಪರಲೋಕ ಅಂತ ಏನಾಗಲ್ಲ ಅಲ್ಲಿ ಅರ್ಥ ಬರೋದಿಲ್ಲ. ಯಾಕಂತಂದ್ರೆ ಈ ಹೆವೆನ್ಗೆ ಬಂದ್ಬಿಟ್ಟು 3 ಅರ್ಥಗಳೇನಾಗಿದೆ ಅಲ್ಲಿ ಇದೆ. ಅದರ ಹೇಗಪ್ಪ ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಈ ಹೆವೆನ್ಸ್ ಅಂತ ಒಂದು ಪದ ಏನ್ ಬರ್ತದೋ ಇದನ್ನ 3 ಏನ್ರಿ ಒಂದು ಇದರಲ್ಲಿ ಅರ್ಥದಲ್ಲಿ ಹೇಳ್ತಾರೆ. ಯಾವ್ದಪ್ಪ ಅಂತಂದ್ರೆ ಮೊದಲನೇದು ಹೆವೆನ್ ಅಂತಂದ್ರೆ ನೀವೆಲ್ಲ ಹೇಳ್ದಂತೆ ಪರಲೋಕ, ನಮ್ಮ ತಂದೆಯ ದೇವರಿದ್ದಾರೆ ಗೊತ್ತ ಸ್ಥಳದಲ್ಲಿ, ಆ ಸ್ಥಳನ ಬೈಬಲ್ನಲ್ಲಿ ಪರಲೋಕ ಅಂತ ಕರೀತಾರೆ. ಯೇಸು ಕ್ರಿಸ್ತ ಪ್ರಾರ್ಥನೆ ಕೊಟ್ಟರಲ್ಲ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಸೊ ಮೊದಲನೇ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ತಂದೆಯ ದೇವರಿರಂತ ಸ್ಥಳ ಪರಲೋಕ, ಅದು ಹೆವೆನ್ಸ್ ಅಂತ ಕರೀತಾರ್ರಿ. ಎರಡನೇ ಬೈಬಲ್ ನಲ್ಲಿ ಇರುವಂತ ಅರ್ಥ ಹೆವೆನ್ಸ್ಗೆ ಏನಪ್ಪಾ ಅಂತಂದ್ರೆ ಈ ಒಂದು ಔಟರ್ ಯೂನಿವರ್ಸ್. ಅಂದ್ರೆ ಈ ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ರು ಗೊತ್ತಾ, ಸೂರ್ಯ ಚಂದ್ರ ನಕ್ಷತ್ರ ಗ್ರಹಗಳೆಲ್ಲ ಮಾಡಿದ್ರು ಗೊತ್ತಾ, ಈ ಔಟರ್ ಯೂನಿವರ್ಸ್ ಅಥವಾ ಸೋಲಾರ್ ಸಿಸ್ಟಮ್ ಇದೆಲ್ಲ ಅದಕ್ಕೇನು ಹೇಳ್ತಾರೆ ಬೈಬಲ್, ಇದಕ್ಕೂ ಹೆವೆನ್ಸ್ ಅಂತ ಕರೀತಾರ್ರಿ, ಇದಕ್ಕೂ ಆಕಾಶ ಅಂತಾನೆ ಕರೀತಾರೆ. ನೋಡಿರ್ತೀನಿ ಎಲ್ಲಿದೆ ವಾಕ್ಯ ಅಂತ ನೋಡಿದ್ರೆ ಏನ್ರಿ, ಕೀರ್ತನೆ 19ನೇ ಅಧ್ಯಾಯ 1ರಿಂದ 4. ದಯವಿಟ್ಟು ಓದ್ರಿ, ಕೀರ್ತನೆ 1:4 ಓದ್ರಿ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ನೋಡ್ರ, ದಿನವೂ ದಿನಕ್ಕೆ ಸಾಕಷ್ಟು ಆಕಾಶವು ದೇವರ ಪ್ರಭಾವವನ್ನು ಏನ್ ಮಾಡ್ತದೆ ಅಲ್ಲಿ ಅದೇ ಪ್ರಚುರಪಡಿಸೋದು. ಆಕಾಶ ಯಾವ ಆಕಾಶ? ಭೂಮಿ ಅಂತ ಆಕಾಶನ ಮೋಡ ಇದೆಲ್ಲ ಅದಾ ಅಂತಂದ್ರೆ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳು ನೋಡ್ಬೇಕಾದ್ರೆ ಯಾವ ಆಕಾಶ ಅಂತಂದ್ರೆ ಏನ್ರಿ, ನಕ್ಷತ್ರಗಳಿದೆ ಗೊತ್ತಾ, ಗ್ರಹ ಮಂಡಲ ಇದೆ ಗೊತ್ತಾ, ಆ ಒಂದು ಔಟರ್ ಯೂನಿವರ್ಸ್ಗೂ ಕೂಡ ಏನ್ರಿ ಬೈಬಲ್ ಅಲ್ಲಿ ಆಕಾಶದ್ದು. ಇದನ್ನೇ ನಾವು ಇಂಗ್ಲೀಷಲ್ಲಿ ಓದಿದ್ರೆ ದ ಹೆವೆನ್ಸ್ ಡಿಕ್ಲೇರ್ ದೈ ಗ್ಲೋರಿ ಅಂತ ಹೇಳ್ತಾರೆ. ಯಾವ ಹೆವೆನ್ಸು? ದೇವ್ರಿದಂತ ಒಂದು ಸ್ಥಳ ಇಲ್ಲ ರೀ,
ಅದರ ಆಕಾಶ, ಅದರ ಏನ್ರಿ ಈ ನಕ್ಷತ್ರ ಗಣಗಳನ್ನ ಇಟ್ಟಿರೋಂಥ ಸ್ಥಳಕ್ಕೆ ಬೈಬಲಲ್ಲಿ ಎವೆನ್ಸ್ ಅಂತ ಕರಿತಾರೆ. ಇದು ಎರಡನೇ ಅರ್ಥ. ಮೂರನೇ ಅರ್ಥ ಏನಪ್ಪಾ ಅಂತಂದ್ರೆ, ಈ ಭೂಮಿಗಿರಂತ ವಾಯುಮಂಡಲನ ಕೂಡ ದೇವ್ರೇನ್ ಮಾಡ್ತಾರೆ, ಆಕಾಶ ಅಂತ ಏನ್ ಮಾಡ್ತಾರೆ ಕರೀತಾರೆ. ಅದೇ ಹೇಗೆ ಅಂತ ನಿಮಗೆ ಸ್ವಲ್ಪ ಕ್ಷಣದಲ್ಲಿ ನಿಮಗೆಲ್ಲ ಪ್ರೂವ್ ಮಾಡಿಸ್ತೀನಿ. ಬೈಬಲ್ ಅಂದ್ರೆ ನಿಮಗೆ ವಾಕ್ಯಗಳ ಮುಖಾಂತರ ಪ್ರೂವ್ ಮಾಡಿ ನೋಡಿಸ್ತೀನಿ. ಓಕೆನಾ? ಸರಿ, ಈ ರೀತಿ ದೇವರು ಮೊದಲನೇ ಲೋಕದಲ್ಲಿ ತನ್ನ ಸೃಷ್ಟಿಯ ಕೆಲಸಗಳನ್ನ ಆರಂಭ ಮಾಡಿದ್ರು. ಮಾಡ್ತಾ ಮಾಡ್ತಾ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ ನೋಡ್ಬೇಕಾದ್ರೆ ಮನುಷ್ಯನ ದೇವರು ಭೂಲೋಕದಲ್ಲಿ ಏನ್ ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ಯಾರನ್ನ? ಆದಾಮ್ ಮತ್ತೆ ಅವಳನ್ನ ಇಬ್ಬರನ್ನು ಸೃಷ್ಟಿ ಮಾಡ್ಬಿಟ್ಟು ಭೂಲೋಕ ಸರ್ವ ಅಧಿಕಾರ ಏನ್ ಮಾಡ್ತಾರೆ, ಅವ್ರಿಗೆ ಕೊಡ್ತಾರೆ. ಆ ಕಾಲದಲ್ಲಿ ಆ ಮೊದಲನೇ ಲೋಕದಲ್ಲಿ ಏನ್ರಿ ದೇವರ ಒಂದು ಏನ್ರಿ ಸೃಷ್ಟಿ ಮಾಡಲ್ಪಟ್ಟಂತ, ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಂತ ಮನುಷ್ಯರು ಎಷ್ಟು ಸುಂದರವಾಗಿದ್ರು ಅಂತಂದ್ರೆ ಏನ್ರಿ ತುಂಬಾ ಲಕ್ಷಣವಾಗಿದ್ರಿ. ಅದರ ಈ ಕಾಲದಲ್ಲಿ ಏನು ಮಿಸ್ ಯೂನಿವರ್ಸ್ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಸೌಂದರ್ಯ ಉಳ್ಳವರಾಗಿ ಏನಾಗಿದ್ರು, ಇದ್ರು. ಅದರ ಅಷ್ಟೊಂದು ಏನಾಗಿತ್ತಂದ್ರೆ ಚೆನ್ನಾಗಿತ್ತು ರೀ ಅದರ ಭೂಮಿಯ ಒಂದು ವಾತಾವರಣ ಕೂಡ. ಆಮೇಲೆ ಮನುಷ್ಯನ ಆಯುಸ್ಸು ಆ ಮೊದಲನೇ ಲೋಕದಲ್ಲಿ ನೋಡ್ಬೇಕಾದ್ರೆ ಎಷ್ಟು ವರ್ಷ ಬಾಳ್ತಾ ಇದ್ರು ಮನುಷ್ಯರು ಅಂತಂದ್ರೆ ಕಮ್ಮಿ ಅಂದ್ರೆ 900 ವರ್ಷ ರೀ. ಅದರ ಅದೇ ನೋಡ್ಬೇಕಾದ್ರೆ ಏನ್ರಿ ಎಲ್ಲದಕ್ಕಿಂತ ಜಾಸ್ತಿ ವರ್ಷ ಬದುಕಿರೋಂಥ ಮನುಷ್ಯ ಯಾರಪ್ಪ ಅಂದ್ರೆ ಮೆತುಸಲೆ ಅಂತ ನೋಡ್ತೀರಿ. 969 ವರ್ಷ ರೀ. ಈ ಕಾಲದಲ್ಲಿ 69 ಬಾಳೋದೇ ಕಷ್ಟ ರೀ. ಆದ್ರೆ 969 ವರ್ಷ ಬದುಕೋ ನೋಡಿರ್ತೀರಿ ಅಲ್ವರ. ಆಮೇಲೆ ಆದಾಮು ಏನ್ರಿ 930 ವರ್ಷ ಬದುಕ್ತಾನೆ. ಅದರಿಂದ ಆ ಕಾಲದಲ್ಲಿ ದೀರ್ಘ ಆಯುಸ್ಸು ಇತ್ತು ರೀ. ಯಾರು ಏನ್ರಿ ಚಿಕ್ಕ ವಯಸ್ಸಲ್ಲಿ ಯಾರು ಸಾಯ್ತಾರಲ್ಲ 900 ವರ್ಷದ ಮೇಲೆ ಬದುಕಿದ್ದು. ಸರಿ, ಆ ಕಾಲದಲ್ಲಿ ಏನಪ್ಪ ಸೀಕ್ರೆಟು, ಏನಂತ ಆಹಾರ ತಿಂತಾ ಇದ್ರು? ಎಲ್ಲ ಚಿಕನ್ನು, ನಾನ್ ವೆಜಿಟೇರಿಯನ್ ಚೆನ್ನಾಗಿ ತಿಂತಾ ಇದ್ರಾ ಅಂತ ನೋಡಿದ್ರೆ, ದೇವರು ಆ ಕಾಲದಲ್ಲಿ ಮನುಷ್ಯರು ಕೊಟ್ಟಂತ ಆಹಾರ ಏನು? ವಾಕ್ಯ ಓದೋಣ. ಆದಿಕಾಂಡ 1ನೇ ಅಧ್ಯಾಯ 29ನೇ ವಾಕ್ಯ, ಜೆನಿಸಿಸ್ 1:29. ಹೋದ್ರಿ ಯಾರಾದರೂ ಸೋದರ ಸೋದರಿಗಳು? ಮತ್ತು ದೇವರು, ಇಗೋ, ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲಾ ಪೈರುಗಳನ್ನು, ಬೀಜವುಳ್ಳ ಎಲ್ಲಾ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ. ನೋಡ್ರ ಏನ್ರೆ ಬೀಜ ಉಳ್ಳಂತ ಎಲ್ಲಾ ಪೈರುಗಳು ಅಲ್ವರ. ನೋಡ್ಬೇಕಾರೆ ಏನ್ರಿ ಕಾಯಿ, ಸೊಪ್ಪು, ಪಲ್ಯ ಇದನ್ನೇ ದೇವ್ರ ಏನಪ್ಪ ಮಾಡಿದಂದ್ರೆ ಎಲ್ಲಾ ಮನುಷ್ಯರಿಗೆ ಆಹಾರಕ್ಕೆ ಕೊಟ್ಟಿದ್ದ. ಹಾಗಾದ್ರೆ ಮೊದಲನೇ ಲೋಕದಲ್ಲಿ ಮನುಷ್ಯರು ತಿಂತಾ ಇರೋಂಥ ಆಹಾರ ಏನಪ್ಪಾ ಅಂತ ನೋಡ್ತೀರಿ ಅಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ ಎಲ್ಲ ಪ್ಯೂರ್ ವೆಜಿಟೇರಿಯನ್, ಎಲ್ಲ ಮಾಂಸಾಹಾರಿ ಯಾವುದು ತಿಂತಾ ಇರಲ್ಲ ರೀ. ಎಲ್ಲರೂ ಸಸ್ಯಾಹಾರಿ ತಿಂತಾ ಇದ್ದು ಅಲ್ವರ. ಸರಿ, ಮನುಷ್ಯ ಸಸ್ಯಾಹಾರಿ ಓಕೆ, ಅದೇ ಪ್ರಾಣಿಗಳೇನ್ ತಿಂತಾ ಇತ್ತು? ಕಾಡು ಪ್ರಾಣಿಗಳು ಇರ್ತಾ ಇತ್ತಲ್ವಾ, ಅದರ ಸಿಂಹ, ಚಿರತೆ ಇವೆಲ್ಲ ಏನಪ್ಪ ತಿಂತಾ ಇತ್ತು ಅಂತ ನೋಡಿದ್ರೆ, ನೋಡಿರ್ತೀನಿ ಆದಿಕಾಂಡದಲ್ಲೇ 1ನೇ ಅಧ್ಯಾಯ 30ನೇ ವಾಕ್ಯ ಓದ್ರಿದ್ದೀನಿ. ಜೆನಿಸಿಸ್ 1:30 ಓದ್ರಿ ಯಾರಾದ್ರೂ. ಆದಿಕಾಂಡ 1:30. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲಾ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು. ಎಲ್ಲಾ ಅದು ಕಾಡು ಹಾಗೆ ಆಯ್ತು. ಮೃಗಗಳಿಗೆ ನೋಡ್ರ, ಪ್ರಾಣಿಗಳಿಗೆ ದೇವರು ಏನಪ್ಪ ಆಹಾರವ ಕೊಟ್ರು ಅಂತಂದ್ರೆ ಹುಲ್ಲು ಸೊಪ್ಪು. ಹಂಗಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ, ಮೊದಲನೇ ಲೋಕದಲ್ಲಿ ಪ್ರಾಣಿಗಳು, ಸಿಂಹಗಳು ಎಲ್ಲ ತಿಂತಾ ಇದ್ದಿದ್ ಏನಪ್ಪ ಅಂತಂದ್ರೆ ಎಲ್ಲ ಕಾಯಿ ಪಲ್ಯ, ಹುಲ್ ತಿಂತಾ ಇತ್ತಂತೆ. ಮಾಂಸ ತಿಂತಾ ಇತ್ತ? ಮಾಂಸ ತಿಂತಾ ಇಲ್ಲ ನೋಡಿರ್ತೀನಿ ಅಲ್ವರ. ಹಂಗಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಇಷ್ಟೊಂದು ಚೆನ್ನಾಗಿರೋಂಥ ಲೋಕವಾಗಿತ್ತಲ್ಲಪ್ಪ ಅದು ಅಲ್ವರ. ಎಲ್ಲ ಮನುಷ್ಯರು ಸಸ್ಯಾಹಾರಿ, ಎಲ್ಲ ಪ್ರಾಣಿಗಳು ಸಸ್ಯಾಹಾರಿ, ಎಲ್ಲಾರು ನೋಡಕ್ ಅಷ್ಟು ಸೌಂದರ್ಯ ಉಳ್ಳವರಾಗಿದ್ದಾರೆ. ಎಲ್ಲರೂ ಆಯಸ್ಸು ಬಂದ್ಬಿಟ್ಟು ದೀರ್ಘಕಾಲ ಅಲ್ವರ. ಇನ್ನೊಂದು ವಿಶೇಷವಾಗಿರೋಂಥ ಒಂದು ಕಾರ್ಯ ಮೊದಲನೇ ಲೋಕದಲ್ಲಿ ಏನಪ್ಪಾ ಅಂತಂದ್ರೆ, ಮೊದಲನೇ ಲೋಕದಲ್ಲಿ ಮಳೆ ಇತ್ತಾ? ಯಾವಾಗ ಯಾವಾಗ ಮಳೆ ಬೀಳ್ತಾ ಇತ್ತು ಅಂತ ನೋಡಿದ್ರೆ ವಾಕ್ಯದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಮೊದಲನೇ ಲೋಕದಲ್ಲಿ ಮಳೆನೇ ಇರ್ಲಿಲ್ಲ ಅಂತ ಹೇಳ್ತಾರ್ರಿ. ಎಲ್ಲಿದೆ? ಆದಿಕಾಂಡ 2ನೇ ಅಧ್ಯಾಯ 5ನೇ ವಾಕ್ಯ ಓದಿಂತೀನಿ. ಆದಿಕಾಂಡ 2:5. ಯೆಹೋವ ದೇವರು ಯೆಹೋ ಭೂಮ್ಯಾಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ, ಯಾವ ಫಲವೂ ಹುಟ್ಟಿರಲಿಲ್ಲ. ಯಾಕೆಂದರೆ ಯೆಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಲಿಲ್ಲ, ನೋಡ್ರ ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನೂ ಇರಲಿಲ್ಲ. ನೋಡ್ರ ಭೂಮಿ ಮೇಲೆ ಮಳೆನೇ ಸುರಿಸಿರ್ಲಂತ್ರಿ. ಮಳೆನೇ ಇಲ್ಲ ರೀ. ಅದರಿಂದ ಮೊದಲನೇ ಹೋಗ್ತಲ್ಲ ಮಳೆನೇ ಇಲ್ಲ ರೀ. ಅದರ ಸರಿ, ಮಳೆ ಇಲ್ಲ ಅಂತಂದ್ರೆ ಭೂಮಿಯಲ್ಲಿ ವ್ಯವಸಾಯಕ್ಕೆ
ಗಿಡ ಮರಗಳಿಗೆ ಹಿಂಗಪ್ಪ ನೀರು ಅಂತ ನೋಡಿದ್ರೆ ಸತ್ಯವೇದನೆ ಹೇಳ್ತಾರೆ, ಭೂಮಿಯಿಂದ ಏನು ಹೋಗ್ತಾ ಇತ್ತಂತಲ್ಲಿ, ಮಂಜು ಹಬ್ಬಿ ನೆಲವನ್ನೆಲ್ಲ ತೋಯಿಸ್ತಾ ಇತ್ತು ಅಂತ ಹೇಳ್ತಾರೆ. ಆದಿಕಾಂಡದಲ್ಲಿ 2ನೇ ಅಧ್ಯಾಯ 6ನೇ ವಾಕ್ಯ ಓದಿದ್ದೀನಿ. ಆದಿಕಾಂಡ 2:6. ವಿಲಾಸ್ ಬ್ರದರ್ ಲೈನ್ ಇದ್ದೀರಾ, ಓದ್ಬೋದಾ? ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವೆಲ್ಲ ತೋಯಿಸುತ್ತಿತ್ತು. ವೆರಿ ಗುಡ್, ವೆರಿ ಗುಡ್ ಬ್ರದರ್. ನಿಮ್ಮ ಹೆಸರು? ಶದ್ರಕ್ ಬ್ರದರ್. ಚಂದ್ರ ಶದ್ರಕ್. ಶಡ್ರಾಕ್. ಓಕೆ 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 ಓಕೆ. ನಿಮ್ಮ ಹೆಸರು ಡಿಸ್ಪ್ಲೇ ಆಗಿಲ್ಲ. ಓಕೆ, ಥ್ಯಾಂಕ್ ಯು, ಗುಡ್. ಶಡ್ರಾಕ್ ಬ್ರದರ್, ವೆರಿ ಫೈನ್. ಅದರ ಹೆಸರು ನೋಡ್ಬೇಕಾರೆ ಆದಿಕಾಂಡ 2:6 ನೋಡ್ಬೇಕಾರೆ, ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ತೋಯಿಸ್ತೈತೆ. ಅಂದರೆ ಮೊದಲೆಲ್ಲ ಹೋಗ್ತಲ್ಲ ಯೋಚನೆ ಮಾಡಿ, ಮಳೆ ಇಲ್ಲ ಅಲ್ವರ, ಎಲ್ಲ ಮನುಷ್ಯರು ಪ್ರಾಣಿಗಳೆಲ್ಲ ಸಸ್ಯಾಹಾರಿ, ಮನುಷ್ಯನ ಆಯುಸ್ಸು ಅಷ್ಟು ದೀರ್ಘಕಾಲ ಇದೆ, ಒಳ್ಳೆ ವಾತಾವರಣ ರೀ, ಅದರ ಏನು ಕುಂದು ಕೊರತೆಗಳಿಲ್ಲ, ಅದರ ಮನುಷ್ಯರು ಕೂಡ ಅಷ್ಟು ಸೌಂದರ್ಯ ಉಳ್ಳವರಾಗಿದ್ದಾರೆ. ಹಾಗಿರ್ಬೇಕಾರೆ ಇಂಥ ಒಂದು ಸಮೃದ್ಧಿಯಾಗಿರೋಂಥ ಲೋಕನ ದೇವರು ಯಾಕಪ್ಪ ನಾಶ ಮಾಡಿದ್ರು ಅಲ್ವರ? ನಾವೇನು ನೋಡಿದ್ರೆ ಅವಾಗ ಒಂದು 2ನೇ ಪೇತ್ರದಲ್ಲಿ ಪೂರ್ವಕಾಲದಲ್ಲಿರುವಂಥ ಲೋಕವನ್ನು ದೇವರು ಜಲದಿಂದಲೇ ನಾಶ ಮಾಡಿದ್ರು ಅಂತ ನೋಡಲ್ಲ. ಯಾತಕ್ಕೆ ನಾಶ ಮಾಡಿದ್ರು? ಹಂಗಾದ್ರೆ ಏನಾಗಿತ್ತು, ಯಾವ ಥರ ಸೃಷ್ಟಿ ಮಾಡಿದ್ರು ಮೊದಲನೇ ಲೋಕನ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಮೊದಲನೇ ಲೋಕದಲ್ಲಿ ಏನು ಸೃಷ್ಟಿ ಇತ್ತು ಅಂತ ತಿಳ್ಕೊಂಡ್ರೆ, ಇವಾಗ ಏನು ಮಾಡೋಣ, ಮೊದಲನೇ ಲೋಕದಲ್ಲಿ ಯಾವ ಥರ ಸೃಷ್ಟಿ ಮಾಡಿದ್ರು, ಏನಿತ್ತು ಸ್ಪೆಷಾಲಿಟಿ, ಆ ಸೃಷ್ಟಿಯಲ್ಲಿ ಏನಿಂತ ವಿಶೇಷತೆ ಇತ್ತು ಅಂತ ನಾವು ನೋಡೋಣ. ಸರಿ, ಓದೋಣ. ಆದಿಕಾಂಡದಲ್ಲಿ 1ನೇ ಅಧ್ಯಾಯ 6-8. ಆದಿಕಾಂಡ 1ನೇ ಅಧ್ಯಾಯ 6-8. ವಿಲಾಸ್ ಬ್ರದರ್ ಓದ್ಬೋದಾ? ಜೆನಿಸಿಸ್ ಫಸ್ಟ್ ಚಾಪ್ಟರ್ ಓದ್ರಿ. 1ನೇ ಅಧ್ಯಾಯ 6-8 ಬ್ರದರ್. ಓಕೆ. ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಿನ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ವೆರಿ ಗುಡ್. ಒಂದು ನಿಮಿಷ ಅದರ ನೋಡ್ರಿ, ಇದನ್ನ ವಾಕ್ಯನ ಅರ್ಥ ಮಾಡ್ಕೊಂಡು ನಾವು ಪ್ರಯತ್ನ ಮಾಡೋಣ. ಯಾವ್ದಾರು ಎಷ್ಟೋ ಸತಿ ಓದಿರ್ತೀರಿ ಆದಿಕಾಂಡ ತಾನೆ 1ನೇ ಅಧ್ಯಾಯ ಬ್ರದರ್ ಅಲ್ಲರ, ಎಷ್ಟು ಓದಿ ಬಿಡಿ ಬಿಡ್ತಾರ ಅಲ್ಲರ. ಆದ್ರೆ ದುಡ್ಕೋದ್ ಬೇಡ, ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡೋಣ. ಏನ್ ಹೇಳ್ತಾರೆ, ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟೇನಾಗ್ಲಿ ಉಂಟಾಗಲಿ, ಆ ಗುಮ್ಮಟ ಏನಪ್ಪ ಮಾಡ್ಲಿ ಅಂದ್ರೆ ಕೆಳಗಣ ನೀರುಗಳನ್ನು ಮೇಲನ ನೀರುಗಳನ್ನು ಏನ್ ಮಾಡ್ಲಿ, ಬೇರೆ ಬೇರೆ ಮಾಡಲಿ ಅಂತಂದ್ರಂತೆ. ಹಂಗಾರೆ ಏನಪ್ಪ ಅಂತಂದ್ರೆ ಒಂದು ಗುಮ್ಮಟ ಮಾಡಿದ್ರಂತೆ. ಆ ಗುಮ್ಮಟದ ಒಂದು ಕೆಲಸ ಏನಪ್ಪಾ ಅಂದ್ರೆ ಕೆಳಗಡೆ ಇರೋಂಥ ನೀರನ್ನ ಮೇಲ್ಗಡೆ ಅಂತ ನೀರನ್ನೇ ಮಾಡಕತ್ತೆ ಸಪ್ರೇಟ್ ಮಾಡಿದ್ರಂತೆ. ಅದರ ಸರಿ, ಇವಾಗ ನೀವ್ ಹೇಳ್ರಿ, ಕೆಳಗಡೆ ಇರೋಂಥ ನೀರಂದ್ರೆ ಯಾವುದು, ಮೇಲ್ಗಡೆ ಇರೋಂಥ ನೀರಂದ್ರೆ ಯಾವುದು? ಯಾರು ಹೇಳ್ತೀರಾ? ಆದಿಕಾಂಡ 1ನೇ ಅಧ್ಯಾಯ ಎಷ್ಟೋ ಸತಿ ಓದಿದ್ದೀರ ನಾವು. ಕೆಳಗಡೆ ಇರೋಂಥ ನೀರು ಯಾವುದು, ಮೇಲ್ಗಡೆ ಇರೋಂಥ ನೀರು ಯಾವುದು? ಮೇಲ್ಗಡೆ ನೀರು ಆಕಾಶ ಬ್ರದರ್. ವೆರಿ ಗುಡ್. ಕೆಳಗಿರೋ ನೀರು ಭೂಮಿಯಲ್ಲಿ ಇರುವಂತದ್ದು ಸಮುದ್ರ, ಭೂಮಿ, ಯಾವುದು, ಎಲ್ಲಿದೆ ಅದು? ಸಮುದ್ರ, ವೆರಿ ಗುಡ್, ಗುಮ್ಮಟ ಉಂಟು ಮಾಡಿ ಅಂತ ಹೇಳ್ತಾರಲ್ಲ, ಹಾಗಾಗಿ ಆಕಾಶ ಅನ್ಬೋದು. ವೆರಿ ಗುಡ್. ಅದರ ನೋಡ್ಬೇಕಾದ್ರೆ ಏನ್ರಿ, ಆಕಾಶ ಮೇಲಿರಂತ ನೀರಂದ್ರೆ ಆಕಾಶ, ಮೋಡದಲ್ಲಿರಲ್ಲ ಆಕಾಶ, ಅದರ ಮೋಡಗಳು, ಕೆಳಗಿರಂತ ನೀರಂದ್ರೆ ಸಮುದ್ರದಲ್ಲಿರುವಂತ ನೀರು. ಸೊ ಇವೆರಡೂ ಏನ್ ಮಾಡೋದು, ದೇವರು ಸಪ್ರೇಟ್ ಮಾಡಿದ್ರು ಅಂತಂತ ಹೇಳ್ತಾರೆ ಅಲ್ವರ. ಸರಿ, ಓಕೆ. ಇವಾಗ ನಾವೆಲ್ಲರೂ ಇದನ್ನೇ ತಿಳ್ಕೊಂಡಿರೋದು ಅಲ್ವರ. ಸರಿ, ಇವಾಗ ಮುಂದಕ್ಕೆ ಆ ವಾಕ್ಯನ ಹಂಗೇ ಓದಿ ಅಂತೀನಿ, ಕಂಟಿನ್ಯೂ ಮಾಡಿ ಬದರ್. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ವೇಟ್ ನೋಡಿ, ಒಂದು ಗುಮ್ಮಟ ಮಾಡಿದ್ರಂತೆ. ಆ ಗುಮ್ಮಟ ಏನ್ ಮಾಡ್ತು ಅಂತಂದ್ರೆ, ಅಬ್ಸರ್ವ್ ಮಾಡಿ ನಾನು ಹೇಳ್ತಾರಲ್ಲ ಅಲ್ವರ, ಕೆಳಗಿರಂತ ನೀರುಗಳನ್ನ ಮೇಲಿನಂತ ನೀರುಗಳನ್ನ ಸಪ್ರೇಟ್ ಮಾಡುತ್ತೆ. ಮೇಲಿನಂತ ನೀರು ಯಾವ್ದು ಅಂತಂದ್ರೆ ಅದೇ ಮೋಡ, ಆಕಾಶ. ಕೆಳ ನೀರಂದ್ರೆ ಯಾವುದು, ಸಮುದ್ರ, ಜಲರಾಶಿಗಳು. ಸರಿ, ಆಯ್ತು, ಓಕೆ, ಕಂಟಿನ್ಯೂ, ಮುಂದಕ್ಕೆ ಓದಿಬೋದು ನೆಕ್ಸ್ಟ್ ಆಮೇಲೆ. ಆಯಿತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವು ಆಗಿ 2ನೇ ದಿನವಾಯಿತು. ಸರಿ, ದೇವರು ಆ ಗುಮ್ಮಟಕ್ಕೆ ಆಕಾಶ ಅಂತ ಹೆಸರಿಟ್ರಂತೆ. ಅಬ್ಸರ್ವ್ ಮಾಡಿದ್ರ ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ, ಕೇಳಿಸ್ಕೊಳ್ತೀನಿ. ದೇವರು ಒಂದು ಗುಮ್ಮಟ ಮಾಡಿದ್ರಂತೆ. ಆ ಗುಮ್ಮಟ ಮೇಲ್ಗಡೆ ಇರೋಂಥ ನೀರುಗಳನ್ನ
ಕೆಡಂತ ನೀರುಗಳನ್ನ ಸಪ್ರೇಟ್ ಮಾಡದಂತೆ. ನಾವೆಲ್ಲ ಏನ್ ತಿಳ್ಕೊಂಡಿದ್ದೀರಿ, ಈ ಮೇಲೆ ನೀರಿನ ಆಕಾಶ, ಕೆಡ ನೀರಿನ ಸಮುದ್ರ ಅಂತ ಅಂದ್ಬಿಟ್ಟು. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ, ಈ ಗುಮ್ಮಟ ಎರಡು ನೀರ್ನು ಸಪ್ರೇಟ್ ಮಾಡ್ತಂತೆ. ಈ ಗುಮ್ಮಟಕ್ಕೆ ದೇವ್ರ ಆಕಾಶ ಅಂತ ಹೆಸರು ಕೊಟ್ರಂತೆ. ಅಂದ್ರೆ ಏನ್ರಿ, ಈ ಗುಮ್ಮಟದ ಮೇಲೆ ಒಂದ್ ನೀರಿದೆ ರೀ ಅಲ್ವರ. ಎಲ್ಲರೂ ಸಾಮಾನ್ಯವಾಗಿ ಏನ್ ತಿಳ್ಕೊಂಡ್ಬಿಡ್ತಾರೆ, ಆ ಮೇಲೆ ನೀರಿನ ಆಕಾಶ ಅಂತ ಅಂದ್ಬಿಟ್ಟು. ಹಂಗೆ ಹೇಳೋದ ಸತ್ಯವೇದ ನೋಡಿರ್ತೀನಿ. ಇನ್ನೊಂದ್ಸಲ ಅಬ್ಸರ್ವ್ ಮಾಡಿರ್ತೀನಿ, ಬೇಕಾದ್ರೆ ನೋಡಿರ್ತೀನಿ. ಏನ್ರಿ, ಸಮುದ್ರ ಕೆಡರ ನೀರು, ಆದ್ರೆ ಮೇಲೆ ಇತ್ತಲ್ಲ ನೀರು, ಅದು ಯಾವ್ದಪ್ಪ ಅಂದ್ರೆ ಈ ಗುಮ್ಮಟ ಇದಾಗ ಗೊತ್ತಾ, ಆ ಗುಮ್ಮಟಕ್ಕೆ ದೇವ್ರ ಹೆಸರು ಕೊಟ್ಟಿರಂತ ಆಕಾಶ. ಆ ಆಕಾಶದ ಮೇಲೆ ಒಂದ್ ನೀರಿತ್ತಂತೆ. ಅರೆ, ಇದ್ಯಾವ್ದಪ್ಪ ಇದು ಅಲ್ವರ. ಇದೇನು ವಿಚಿತ್ರವಾಗಿದೆ ಅಂದ್ರೆ, ಎಸ್, ಸತ್ಯವೇದ ಅದ್ ಹೇಳದ್ರಿ. ದೇವರು ಒಂದು ಗುಮ್ಮಟನ್ ಮಾಡದಂತೆ, ಆ ಗುಮ್ಮಟಗೆ ಆಕಾಶ ಅಂತ ಹೆಸರು ಕೊಟ್ರಂತೆ. ಆಕಾಶದ ಕೆಳಗಡೆ ಒಂದ್ ನೀರಿತ್ತಂತೆ, ಆಕಾಶದ ಮೇಲ್ಗಡೆ ಒಂದ್ ನೀರಿತ್ತಂತೆ. ಸರಿ, ಆಕಾಶ ಕೆಳಗಡೆ ನೀರು ಸಮುದ್ರ. ಇದೇನು ಬದಲು ಇದು ಆಕಾಶ ಮೇಲೆ ನೀರಿತ್ತು ಅಂತಂದ್ರೆ, ಎಸ್, ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಆಕಾಶದ ಮೇಲೆ ಒಂದು ನೀರಿತ್ತು. ಇದು ನಿಮಗೆ ಕೇಳಕ್ಕೆ ತುಂಬಾ ಅತ್ಯಾಶ್ಚರ್ಯ ಆಗ್ಬೋದು. ಹೌದ್ರಿ, ಸತ್ಯವಾದ ಅದು ಹೇಳೋದು. ಇನ್ನು ಈಗ ತುಂಬಾ ವಾಕ್ಯಗಳಿದೆ, ನಿಮಗೆ ಕ್ಲಾಸಲ್ಲಿ ಹೋಗ್ತಾ ಹೋಗ್ತಾ ಎಲ್ಲ ನಾನು ಪ್ರೂವ್ ಮಾಡ್ತೀನಿ, ವಾಕ್ಯಗಳ ಮುಖಾಂತರ ಪ್ರೂವ್ ಮಾಡ್ತೀನಿ. ಏನು ಚಿಂತೆ ಮಾಡ್ಬಿಡಿ. ನೋಡಿ, ನಾವು ಹೇಳ್ಕೊಡೋ ಸ್ಟಡೀಸು ಎಲ್ಲ ವಾಕ್ಯಗಳ ಆಧಾರ ಮೇಲೆ ಇರ್ತದೆ. ಅದರಿಂದ ಇದೇನಪ್ಪ ಇದು ನೀರು, ಆಕಾಶದ ಮೇಲೆ ಏನಪ್ಪ ನೀರಿತ್ತು ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ದೇವರು ಈ ಭೂಮಂಡಲನ ಈ ತರ ಸೃಷ್ಟಿ ಮಾಡಿದ್ರೆ, ಭೂಮಂಡಲದ ಮೇಲೆ ಆಕಾಶ ಇತ್ತು ಗೊತ್ತಾ, ಆಕಾಶದ ಮೇಲೆ ಎಷ್ಟೋ ಎತ್ತರದಲ್ಲಿ ಒಂದು ನೀರಿನ ಕವಚ ಏನ್ ಮಾಡಿದ್ರು ಇಟ್ಟಿದ್ದಾರೆ. ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಿರ್ ಗೊತ್ತಾ, ಈ ತರ ಒಂದು ನೀರಿನ ಕವಚ ಏನ್ ಮಾಡೋದು ದೇವರು ಇಟ್ಟಿದ್ದಾರೆ ಅಲ್ವರ. ಈ ನೀರಿನ ಕವಚ ಇರೋದ್ರಿಂದ ಭೂಮಿಯಲ್ಲಿ ಏನಪ್ಪ ಆಗೋದು ಅಂತಂದ್ರೆ, ಭೂಮಿಯಲ್ಲಿ ಸೂರ್ಯನ ಉಷ್ಣಾಂಶತೆ ಡೈರೆಕ್ಟ್ ಆಗಿ ಬೀಳ್ತಾ ಇರಲ್ಲ. ನೋಡಿ, ಕಾಣಿಸ್ತಾ ನೋಡಿರ್ತೀನಿ ಕವಚ, ಕಾಣಿಸ್ತಾ, ಆಕಾಶ ನೋಡಿತೀನಿ, ಮೋಡಗಳಿದೆ ಕಾಣಿಸ್ತಾ ಗೊತ್ತಾ, ಅದ್ರ ಮೇಲೆ ಒಂದೇನಾಗಿದೆ, ಒಂದು ಕವಚ ಇದೆ ಗೊತ್ತಾ. ಆ ಕವಚ ನೀರಿಂದ ಮಾಡಲ್ಪಟ್ಟಿರಂತ ಒಂದು ಕವಚ ಇತ್ರಿ, ಕಂಪ್ಲೀಟ್ಲಿ ಮೇಡ್ ಆಫ್ ವಾಟರ್ ರೀ. ನೀರಿನ ಒಂದು ಕವಚ ಏನಾಗಿತ್ತು ಇತ್ರಿ, ಅದರ ನೆಲದಲ್ಲಿರಂತ ಒಂದು ಏನ್ರಿ ಸಮುದ್ರ. ಆಕಾಶದಲ್ಲಿ ಏನಿತ್ತು, ಆಕಾಶ ಇತ್ತು ನೋಡಿತೀನಿ, ಆಕಾಶದ ಮೇಲೆ ಏನಿತ್ತು ಒಂದು ನೀರಿನ ಒಂದು ಕವಚ ಇತ್ರಿ ಅದರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇಷ್ಟೊಂದು ಸುಂದರವಾಗಿ ದೇವ್ರು ಏನು ಭೂಮಿ ಸೃಷ್ಟಿ ಮಾಡಿದ್ರು. ಯಾವ ತರ ಅಂತಂದ್ರೆ, ಇವಾಗ ನಾವು ಎಕ್ಸಿಬಿಷನ್ಗೆ ಹೋಗಿರ್ತೀರಿ, ಅದರ ಎಕ್ಸಿಬಿಷನ್ಗೆ ಹೋದ್ರೆ ಹೆಂಗಿರ್ತಾರ್ರಿ, ಒಂದು ಗ್ಲಾಸ್ ಲೇಯರ್ ಇರ್ತಾರ್ರಿ, ಅಕ್ವೇರಿಯಂ ಒಳಗಡೆ ಹೋದಂಗೆ ಇರ್ತಾರೆ. ಅದರ ಆ ಕಡೆ ಈ ಕಡೆ ಏನ್ರಿ ನೀರು ಸಮುದ್ರ ಎಲ್ಲ ಇರ್ತಾರೆ, ಮೀನುಗಳೆಲ್ಲ ಇರ್ತದೆ. ಅದರ ಯಾವ್ದು ನಮ್ಗೆ ಏನಾಗಲ್ಲ, ಟಚ್ ಆಗಲ್ಲ. ಯಾಕೆ ಟಚ್ ಆಗಲ್ಲ ಅಂದ್ರೆ, ಆ ಒಂದು ಗ್ಲಾಸ್ ಇದೆ, ಕವಚ ಇದೆ, ಕವಚ ಇರೋದ್ರಿಂದ ನಮ್ಗೆ ಟಚ್ ಆಗಲ್ಲ. ಇದೇ ರೀತಿ ಮೊದಲನೇ ಲೋಕದಲ್ಲಿ ಇತ್ತರಿ. ಆಕಾಶದ ಮೇಲೆ ನೀರಿನ ಕವಚನ ಏನಾಗಿತ್ತು, ಕಂಪ್ಲೀಟ್ ಆಗಿ ತುಂಬಿಕೊಂಡಿರ್ತಾರೆ. ಅಲ್ರ ಈ ನೀರಿನ ಕವಚ ದೇವರು ರಕ್ಷಣೆಗಾಗಿ ಏನ್ರಿ ಕೊಟ್ಟಿದ್ದು. ಆ ಕಾಲದಲ್ಲಿ ಇದರಿಂದ ಭೂಮಿ ಮೇಲೆ ಸೂರ್ಯನ ಉಷ್ಣಾಂಶತೆ, ಹಾರ್ಮ್ಫುಲ್ ರೇಸ್, ಅಲ್ಟ್ರಾವೈಲೆಟ್ ರೇಸ್ ಅಂತ ಹೇಳ್ತಾರೆ, ಇನ್ನ ಅನೇಕ ಹಾನಿಕಾರವಾದಂತ ಒಂದು ಸೂರ್ಯನ ಉಷ್ಣಾಂಶತೆ ಭೂಮಿಗೆ ಬೀಳ್ದ ರೀತಿಯಲ್ಲಿ ಈ ಒಂದು ಕವಚ ಏನ್ ಮಾಡ್ತಾ ಇತ್ತು, ತಡಿತಾ ಇತ್ತು ರೀ. ಅಲ್ರ ಆಗಿನ ನೋಡ್ಬೇಕಾದ್ರೆ ಅದಕ್ಕೆ ಮನುಷ್ಯನ ಆಯುಸ್ಸು ಅಷ್ಟು ದೀರ್ಘಕಾಲ ಆಗಿದ್ದು, ಅದಕ್ಕೆ ಮನುಷ್ಯ ಅಷ್ಟು ಸುಂದರವಾಗಿದ್ದು ಅಲ್ವರ. ಸರಿ, ಇಷ್ಟೊಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಲೋಕನ ದೇವ್ರು ಯಾಕೆ ನಾಶ ಮಾಡಿದ್ರು ಅದರ, ಯಾತಕ್ಕೆ ನಾಶ ಮಾಡಿದ್ರು, ಏನ್ ಕಾರಣ, ಏನಾಗಿತ್ತು ಅದರ, ಇದನ್ನು ತುಂಬಾ ತಿಳ್ಕೊಳೋದು ವೆರಿ ವೆರಿ ಇಂಪಾರ್ಟೆಂಟ್ ರೀ ಅಲ್ವರ. ಏನಪ್ಪ ಆಗಿತ್ತು ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಮನುಷ್ಯ ಪಾಪ ಮಾಡ್ತಾನ್ರಿ. ಲೂಸಿಫರ್ ಇದ್ದನೋ ದೇವ್ರದಾಗ ಪಾಪ ಮಾಡಿ ಅವನ ಏನಾಗ್ತಾನೆ, ಸೇತಾನ ಆಗ್ಬಿಡ್ತಾನ್ರಿ. ಯಾವಾಗ ಸೇತಾನ ಆಗ್ತಾನೋ ಅವನ್ನ ಏನ್ ಮಾಡ್ತಾನೆ, ಭೂಮಿಯಲ್ಲೇ ದೇವ್ರ ಮಾಡ್ತಾರೆ, ಅವನ್ನ ಇಟ್ಬಿಡ್ತಾರ್ರಿ. ಯಾರು ಅವನು ಪರಲೋಕಕ್ಕೆ ದೇವ್ರ ಏನ್ ಮಾಡ್ಲ, ತಿರ್ಗಾ ಕರ್ಕೊಂಡಿಲ್ಲ. ಅದೇ ಸಂದರ್ಭದಲ್ಲಿ ದೇವ್ರ ಏನ್ ಮಾಡ್ತಂದ್ರೆ, ಮನುಷ್ಯನ ಕಾವಲ್ ಕಾಯೋದಿಕ್ಕೆ, ಮನುಷ್ಯ ಪಾಪದಲ್ಲಿ ಬಿದ್ದೋಗದ ರೀತಿಲಿ ಅವನ ಕಾಪಾಡೋದಿಕ್ಕಂತ ದೇವ್ರು ಏನಪ್ಪಾ ಮಾಡ್ತಾರೆ ಅಂದ್ರೆ, ಪರಲೋಕದಿಂದ ದೇವದೂತರುಗಳನ್ನ ಕಳಿಸ್ತಾರೆ. ಮನುಷ್ಯನ ಏನ್ ಮಾಡಿ ರಕ್ಷಿಸಿ ಅಂತಂದ್ಬಿಟ್ಟು ಕಳಿಸ್ಬೇಕಾರೆ ಅವ್ರಿಗೆ ಸ್ಪೆಷಲ್ ಆಗಿರೋಂಥ ವರ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ. ಏನ್ ಗಿಫ್ಟ್ ಅಪ್ಪ ಅಂತಂದ್ರೆ, ಇವರೆಲ್ಲ ದೇವತ್ರ ಆತ್ಮಿಕ ಶರೀರದಲ್ಲಿ, ನಮಗೆಲ್ಲ ಚೆನ್ನಾಗಿ ಗೊತ್ತಲ್ಲ, ದೇವತ್ರ ಬಗ್ಗೆ ಬೈಬಲ್ ಓದಿದಿಲ್ವ, ಅದರ ಹೆಂಗಿರ್ತಾರೆ, ಪ್ರಕಾಶವಾಗಿರೋಂಥ ಒಂದು ಶರೀರ, ಅದರ ಆತ್ಮಿಕ ಶರೀರ ಅವ್ರಿಗೆ, ಅದರ ಪ್ರಕಾಶವಾಗಿರ್ತಾರೆ. ನಮ್ಮ ತರ ಏನ್ರಿ ಮಾಂಸಿಕ ಶರೀರ ಅಲ್ಲ ರೀ. ಅವರು ಯಾವಾಗ ಬೇಕಾರೋ ಮನುಷ್ಯರ ನಡುವೆ ಬಂದ್ಬಿಟ್ಟು ಮಾಂಸದಲ್ಲಿ ಏನಾಗ್ಬೋದಾಗಿತ್ತು, ಪ್ರತ್ಯಕ್ಷ ಆಗ್ಬೋದಾಯ್ತು. ಮಾಂಸದ ರೀತಿಲಿ ಬಂದು ಮಾರ್ಪಾಡಾಗ್ಬೋದಾಯ್ತು. ಆತ್ಮೀಕ ಶರೀರದಿಂದ ಯಾವಾಗ ಬೇಕಾದ್ರೂ ಸರಿ ಮಾಂಸದ ಶರೀರದಲ್ಲಿ ಮಾರ್ಪಾಡೇನಾಗ್ಬೋದಾಗಿತ್ತು, ಆಗ್ಬೋದು. ಈ ಸ್ಪೆಷಲ್ ಗಿಫ್ಟ್ ದೇವದೂತರಿಗೆ ಕೊಟ್ಟಿದ್ರು.
ಆವಾಗ ದೇವದೂತರಿಗೆ ಭೂಲೋಕದಲ್ಲಿ ಮನುಷ್ಯರ ಮೇಲೆ ಏನ್ರಿ ಆಡಳಿತ ಮಾಡೋದಕ್ಕೆ ಬಿಟ್ಟಿದ್ರು, ಕಾಯೋದಿಕ್ಕೆ ಬಿಟ್ಟಿದ್ರು. ವಾಕ್ಯ ಎಲ್ಲಿದೆ? ಇಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. Hebrews 2:5 ಓದ್ರಿ. ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ನೋಡ್ರ, ನಾವು ಪ್ರಸ್ತಾಪಿಸುವಂತ ಮುಂದಣ ಸಾಮ್ರಾಜ್ಯವನ್ನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ ಅನೇನರ್ಥ? ಒಂದು ಕಾಲದಲ್ಲಿ ಮಾಡಿದ್ರು ಅಂತ ಅರ್ಥ ರೀ. ನಾಳೆಯಿಂದ ನಾನು ಕ್ರಿಕೆಟ್ ಆಡೋದಿಲ್ಲ ಅಂತಂದ್ರೆ ಅರ್ಥ ಏನೋ? ನಿನ್ನೆವರೆಗೂ ಆಡಿದ್ದೆ, ಇನ್ನು ಮುಂದಕ್ಕೆ ಆಡೋದಿಲ್ಲ ಅಂತ ಅರ್ಥ ರೀ. ದೇವದೂತರಿಗೆ ಮಾಡೋದಿಲ್ಲ ಅಂತಂದ್ರೆ ಅರ್ಥ ಏನೋ? ಒಂದು ಕಾಲದಲ್ಲಿ ಮಾಡಿದ್ರು. ಯಾವಾಗಪ್ಪ ಮಾಡಿದ್ರು ಅಂದ್ರೆ, ಯಾವಾಗ ದೇವರು ಆದಾಮ್ನ ಸೃಷ್ಟಿ ಮಾಡಿದ್ರು, ಆದಾಮ್ ಪಾಪಕ್ಕೆ ಬಿದ್ನೋ, ಅವಾಗ ಏನ್ ಮಾಡಿದ್ರು? ಈ ಲೋಕನ ಮನುಷ್ಯನ ಕಾಪಾಡೋದಿಕ್ಕೆ ಅಂತ ಅಂದ್ಬಿಟ್ಟು ದೇವದೂತರಿಗೆ ಕೊಡಿಸಿದ್ರಿ. ಅದರ ಸರಿ, ನಿಮ್ಗೆಲ್ಲ ಒಂದು ಪ್ರಶ್ನೆ ಬರೋದು, ಬ್ರದರ್, ಈ ಥರ ದೇವದೂತರು ಆತ್ಮಿಕ ಶರೀರದಲ್ಲಿರೋರು ಮನುಷ್ಯರ ನಡುವೆ ಮಾನಸಿಕ ಶರೀರದಲ್ಲಿ ಬರ್ಬೋದಾ ಅಂದ್ರೆ ಎಸ್, ಬರ್ಬೋದ್ರಿ. ಇದಕ್ಕೆ ಬೈಬಲ್ ತುಂಬಾ ಪ್ರೂಫ್ ಇದೆ ರೀ. ನಮ್ಗೆ ಆದಿಕಾಂಡ 18ನೇ ಅಧ್ಯಾಯ ನೋಡ್ಬೇಕಾದ್ರೆ 3 ಜನ ದೇವದೂತರು ಅಬ್ರಾಮ್ ಮನೆಗೆ ಏನ್ ಮಾಡ್ತಾರೆ? ಬರ್ತಾರ್ರಿ. ಬಂದ್ಬಿಟ್ಟು ಏನ್ ಮಾಡ್ತಾರೆ? ಅಬ್ರಾಮ್ ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ಅಲ್ವರ, ಹೆಂಗ್ ಊಟ ಮಾಡಿದ್ರು? ಅವ್ರ ಆತ್ಮಿಕ ಶರೀರದಲ್ಲಿದ್ದರು ಮಾರ್ಪಾಡಾಗಿ ಮಾಂಸಿಕ ಶರೀರದಲ್ಲಿ ಬಂದ್ಬಿಟ್ಟು ಅಬ್ರಾಮ್ ಏನ್ ಮಾಡ್ತಾರೆ? ಕಾಣಿಸ್ಕೊಂತಾರೆ. ಅದೇ ರೀತಿ ಯಾಕೋಬ್ಗೆ ಇಡೀ ನೈಟ್ ಏನ್ ಮಾಡ್ತಾರೆ? ಯಾಕೋಬನ ಜೊತೆಗೆ ಫೈಟ್ ಮಾಡ್ತಾರಲ್ವಾ? ಅಲ್ವರ, ಹೆಂಗ್ ಫೈಟ್ ಮಾಡಿದ್ರು? ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ದೇವದೂತ ಮಾಂಸದಲ್ಲಿ ಬಂದು ಏನ್ ಮಾಡಿದ್ರು? ದೇವತೆ ಅಲ್ಲಿ ಯಾಕೋಬನ ಜೊತೆ ಹೋರಾಡಿರೋದು. ಯೋಶುವನ್ಗೆ, ಗಿದ್ಯೋನ್ಗೆ ದೇವತೆ ಏನ್ ಮಾಡ್ತಾರೆ? ಅಲ್ಲಿ ಕತ್ತಿ ಹಿಡ್ಕೊಂಡು ಕಾಣಿಸ್ಕೊಂತಾರೆ. ಗೊತ್ತಾ ಹೆಂಗೆ ಅಂತಂದ್ರೆ, ಮನುಷ್ಯರ ನಡುವೆ ಮಾಂಸದಲ್ಲಿ ಬಂದು ಮಾರ್ಪಾಡಾಗಿದೆ. ಇದಕ್ಕೆ ತುಂಬಾ ಹಲವಾರು ಎಕ್ಸಾಂಪಲ್ಸ್ ಇದ್ರೆ ಬೈಬಲ್ ನೋಡ್ಬೇಕಾರೆ. ಅಲ್ವರ, ಏನ್ರಿ? ಸ್ಯಾಮ್ಸನ್ ತಂದೆ ತಾಯಿ ಕಾಣಿಸ್ಕೊಂತಾರೆ, ದಾನಿಯಲ್ಲಿ ಕಾಣಿಸ್ಕೊಂತಾರೆ, ಮರಿಯಳಿಗೆ ಕಾಣಿಸ್ಕೊಂತಾರೆ. ಈ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ದೇವದೂತರು ಆತ್ಮಿಕ ಶರೀರದಲ್ಲಿರೋರು ಮಾಂಸಿಕ ಶರೀರದಲ್ಲಿ ಏನಾಗ್ತಾರೋ ಮಾರ್ಪಾಡಾಗಿ ಮನುಷ್ಯರ ನಡುವೆ ಬರ್ತಾ ಇದ್ರು. ಅದರ ಇವ್ರು ಯಾವಾಗ ಬಂದರೋ ಏನಪ್ಪ ಮಾಡಿದ್ರು ಅಂತಂದ್ರೆ, ಈ ದೇವದೂತರು ಭೂಲೋಕದಲ್ಲಿ ಸುಂದರವಾಗಿರೋ ಸ್ತ್ರೀಗಳನ್ನ ನೋಡ್ಬಿಟ್ಟು ಅವ್ರನ್ನ ಮದುವೆ ಮಾಡ್ಕೊಳಕ್ಕೆ ಶುರು ಮಾಡಿದ್ರು. ಅಲ್ದ್ರ, ನೋಡ್ರಿ, ಓದನ ಎಲ್ಲಿ ಅಂದ್ರೆ ಆದಿಕಾಂಡ 6ನೇ ಅಧ್ಯಾಯ 2ನೇ ವಾಕ್ಯ. ಪ್ರವೀಣ್ ಬದರ್ ಓದ್ಬೋದಾ? ಎಲ್ಲಾರು ಸೋದರಿಗಳು ಬೈಬಲ್ ಓದಕ್ಕೆ ಅವಕಾಶಗಳಿದೆ. ಸೊ ದಯವಿಟ್ಟು ಎಲ್ಲ ಬೈಬಲ್ ಇಟ್ಕೊಂಡು ಕೂತ್ಕೊಳ್ಳಿ. ಪ್ರವೀಣ್ ಬ್ರದರ್, ಶದ್ರಾಕ್ ಬ್ರದರ್ ಓದ್ತೀರಾ? ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡತಿಯರನ್ನಾಗಿ ಮಾಡಿಕೊಂಡರು. ನೋಡ್ರ, ದೇವಪುತ್ರರು ಮನುಷ್ಯ ಪುತ್ರರ ಸೌಂದರ್ಯವನ್ನು ನೋಡಿ, ದೇವತೆ ಏನ್ ಮಾಡ್ತಂತೆ? ಮನುಷ್ಯರ ಒಂದು ಸ್ತ್ರೀಗಳ ಒಂದು ಸೌಂದರ್ಯ ನೋಡಿ ಇಷ್ಟರಾದವ್ರು ಏನ್ ಮಾಡ್ತಾರೆ? ಎಂಟರ್ ಮಾಡ್ಕೊಂಡ್ಬಿಟ್ರತ್ತೆ. ಅಲ್ವರ, ಇವ್ ನೋಡ್ರಿ ಅಂತೀನಿ, ದೇವರ ದೂತರುಗಳಿಗೆ ಮದುವೆ ಮಾಡ್ಕೊಳಕ್ ಅನುಮತಿ ಇದೆಯಾ? ಇಲ್ಲ ರೀ. ದೇವತೆಲ್ಲ ಮದುವೆ ಮಾಡ್ಕೊಂಡಂಗಿಲ್ಲ ರೀ. ಅಲ್ರ, ಯೇಸು ಕ್ರಿಸ್ತ ಇದನ್ನ ಹೇಳ್ತಾರೆ ವಾಕ್ಯದಲ್ಲಿ. ಅಲ್ವರ, ಏನ್ರಿ? ಒಂದು ಪ್ರಶ್ನೆ ಕೇಳ್ತಾರೆ, ಒಂದು ಸ್ತ್ರೀ 7 ಜನ ಪುರುಷನ ಮದುವೆ ಮಾಡ್ಕೊಂಡಿದ್ರು, ಪುನರುತ್ಥಾನದಲ್ಲಿ ಯಾರೋ ಗಂಡ ಆಗಿತ್ತಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ಅವರು ಪುನರುತ್ಥಾನದಲ್ಲಿ ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮಾಡಿಕೊಡುವುದೂ ಇಲ್ಲ. ಅವರ ಯಾಕಂದ್ರೆ ಪರಲೋಕದಲ್ಲಿರುವಂತ ದೇವದೂತ ತರ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ದೇವದೂತರುಗಳಿಗೆ ಮದುವೆ ಮಾಡ್ಕೊಂಡಂತ ಅನುಮತಿ ಇಲ್ಲ. ಮತ್ತೆ ಏನೋ ಬರ್ದಂತ ಸುವಾರ್ತೆ 22ನೇ ಅಧ್ಯಾಯ 30ನೇ ವಾಕ್ಯ, ಮ್ಯಾಥ್ಯೂ 22:30. ಪ್ರವೀಣ್ ಬದರ್ ಓದ್ತೀರಾ? ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮಾಡಿಕೊಡುವುದೂ ಇಲ್ಲ, ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ. ಪರಲೋಕದ ದೇವದೂತ ತರ ಇರ್ತಂತೆ. ಹಾಗಾದ್ರೆ ಅನುಮತಿನೇ ಇಲ್ಲ, ಪರ್ಮಿಷನ್ ಇಲ್ಲ ಅಂತಂದ್ರೆ, ಆದ್ರೂ ಮಾಡ್ಕೊಂಡ್ರು ಅಂತಂದ್ರೆ ಇದು ಏನಪ್ಪ ಆಗಿತ್ತು ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದು ವ್ಯಭಿಚಾರ ಆಗೋಯ್ತು, ದೇವರ ದೃಷ್ಟಿಲಿ ಅಸಹ್ಯ ಆಗೋಯ್ತು, ಪಾಪ ಆಗೋಯ್ತು. ಅಲ್ವರ, ಯೂದನ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯ. ಯೂದನ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯ. ಸಂಜಯ್ ಕುಮಾರ್ ಬದರ್ ಓದ್ಬೋದಾ? ಸಂಜಯ್ ಕುಮಾರ್ ಬದರ್ ಲೈನ್ ಇದ್ದೀರಾ? ಜರ್ನಿಯಲ್ಲಿದ್ದೀನಿ. ಸರಿ, ಓಕೆ. ವಿಲಾಸ್ ಬದರ್ ಓದ್ಬೋದಾ? ಓದಿ ಪ್ರವೀಣ್ ಬದರ್ ಓದಿ. ಇಗೋ, ಬ್ರದರ್, ನೀವು ನೆಟ್ವರ್ಕ್ ಇರೋ ಜಾಗ ಬರ್ಬೇಕು, ನೀವು ವಾಯ್ಸ್ ತುಂಬಾ ಕಟ್ ಆಗ್ತದೆ. ಓಕೆ, ಬೇರೆ ಯಾರಾದ್ರೂ ಬ್ರದರ್ ಸಿಸ್ಟರ್ಸ್ ಓದ್ಬೋದಾ? ಪತ್ರಿಕೆ 1:7 ಹಾ,
ಸೋದೋಮ್ ಅಷ್ಟೇ. ಈಗ ಓದಿ ಕರೆಕ್ಟಾಗಿ ಓದಿ. ಸೋದೋಮ್ ಗೋಮರ ಪಟ್ಟಣಗಳವರು ಅವುಗಳ ಸುತ್ತಮುತ್ತಲ ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿ ಬಿಟ್ಟು ನೋಡ್ರ ಹೆಂಗಂತ ಸ್ವಭಾವ ನೋಡಿ, ಏನ್ ನೋಡ್ತೀರ ಅಲ್ಲಿ? ಸೋದಮನ್ ಗೊಮ್ರ ಪಟ್ಟಣದವರು, ಅಕ್ಕಾಪಟ್ಟಣ ಪಟ್ಟಣದವರು ದೇವದೂತರಂತೆ ಜಾರತ್ವಕ್ಕೆ ಒಪ್ಪಿಸ್ಕೊಟ್ರು. ಅದರ ನಿಂತ್ರೆ ಅಲ್ಲರ ಬೇರೆ ಒಂದು ಶರೀರ ಸಂಬಂಧ ಇಟ್ಕೊಂಡ್ರೆ ದೇವದೂತರಿಗೆ ಪರ್ಮಿಷನ್ ಕೊಡಲಿಲ್ಲ. ಅವಾಗೇನಾಯ್ತು, ಇವ್ರು ವಿಚಾರ ಮಾಡೋದಂತಾಯ್ತು. ಅದರ ಸರಿ, ಇವರು ಭೂಲೋಕ ಸ್ತ್ರೀಗಳ ಮದುವೆ ಮಾಡ್ಕೊಂಡ್ರಲ್ಲ, ಅವಾಗ ಏನಪ್ಪ ಆಯ್ತು ಅಂತಂದ್ರೆ, ಇದು ದೇವ್ರ ವಿರುದ್ಧಕ್ಕೆ ಪಾಪ ಆಗಿರೋದ್ರಿಂದ ಭೂಲೋಕದಲ್ಲಿ ಮನುಷ್ಯಗಳು ಹುಟ್ಟಿದ್ರು, ಇವ್ರಿಗೆ ಮಕ್ಳು ಹುಟ್ಟಿದ್ರು. ಆ ಮಕ್ಳುಗಳು ಹೇಗಿದ್ರಪ್ಪ ಅಂತಂದ್ರೆ ಸಾಮಾನ್ಯ ಮನುಷ್ಯ ತರ ಇರ್ಲಿಲ್ಲ, ಅದು ಬದಲಾಗಿ ದೊಡ್ಡ ದೊಡ್ಡ ರಾಕ್ಷಸರುಗಳ ತರ ಹುಟ್ಟಿದ್ರು. ಆದಿಕಾಂಡ 6ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ. ವಿಲಾಸ್ಪದ ಓದ್ಬೋದಾ? Genesis 6 chapter 4 and 5. ಆದಿಕಾಂಡ 6:4-5. ಓಕೆ. ಹಾ. ಆ ಕಾಲದಲ್ಲಿ, ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾ ಶರೀರಿಗಳು ಭೂಮಿಯ ಮೇಲಿದ್ದರು. ಅನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ನೋಡ್ರ, ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ನೆಕ್ಸ್ಟ್ ಆಮೇಲೆ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಏನ್ ಹೇಳ್ತಾರೆ ಇಲ್ಲಿ? ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಇವ್ರು ಹುಟ್ಟಂತ ಮಕ್ಳುಗಳು ದೊಡ್ಡ ದೊಡ್ಡ ಪರಾಕ್ರಮಶಾಲಿಗಳು, ರಾಕ್ಷಸಗಳ ತರ ಹುಟ್ಟದಂತೆ. ನೀವೇ ಯೋಚನೆ ಅಂತೀರಿ, ಮನುಷ್ಯನ ಜೊತೆ ಸೇರಿದ್ರೆ, ಗಂಡು ಹೆಣ್ಣು ಒಟ್ಟಿಗೆ ಸೇರಿದ್ರೆ ರಾಕ್ಷಸ ಹುಡ್ತಾನ? ಇಲ್ಲಿ ಸೇರಿರೋದು ಯಾರು? ಬಿದ್ದೋಗಿರೋ ದೂತರುಗಳು, ಪಾಪ ಮಾಡಿರೋಂಥ ದೂತರುಗಳು ಸ್ತ್ರೀಗಳ ಜೊತೆ ಸೇರ್ಕೊಂಡು ಅವಾಗ ಅವ್ರು ಹುಟ್ಟಿರೋಂಥ ಮಕ್ಕಳು ಎಂಥವ್ರಪ್ಪ ಅಂದ್ರೆ ಪರಾಕ್ರಮಶಾಲಿಗಳು, ದೊಡ್ಡ ದೊಡ್ಡ ಜೈಂಟಿಕ್ ಜೈಂಟ್ಸ್. ಅದರ ಯಾಕಪ್ಪ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಇವ್ರಿಗೆ ಜೀವ ಬಂದಿದ್ದು ಆ ದೇವದೂತರುಗಳು ಅವ್ರ ತಂದೆಗಳಾಗಿದ್ರು. ಭೂಲೋಕ ಸ್ತ್ರೀಗಳೇನಾಗಿದೆ ಅವ್ರಿಗೆ ತಾಯಿಗಳಾಗಿದ್ರು. ಇವ್ರಿಗೆ ಹುಟ್ಟಂತ ಮಕ್ಳು ಹೇಗಿದಂತೆ ರಾಕ್ಷಸಗಳ್ರಿ. ಒಬ್ಬ ಸಾಮಾನ್ಯ ಮನುಷ್ಯ 6 ಅಡಿ 7 ಅಡಿ ಅಂತಂದ್ರೆ ಈ ರಾಕ್ಷಸಗಳು 50 ಅಡಿ ಏನಾಗಿದ್ರು ಇರ್ತಾ ಇದ್ರು ಅಂತೀನಿ. ಸಾಮಾನ್ಯ ಮನುಷ್ಯಗಳು ದೊಡ್ಡ ದೊಡ್ಡ ಜೈಂಟ್ಸ್ಗಳು. ಅದರ ಅದಕ್ಕೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬ್ರದರ್ ಇದೆಲ್ಲ ಉಂಟಾ ಅಂದ್ರೆ ಎಸ್. ಏನಿಲ್ಲ, ನ್ಯಾಷನಲ್ ಜಿಯೋಗ್ರಫಿಕ್ ಇದರಲ್ಲಿ ನೋಡ್ಬೇಕಾದ್ರೆ ಎಕ್ಸ್ಕವೇಷನ್ಸ್ ಮಾಡಿ ಈ ಒಂದು ದೊಡ್ಡ ದೊಡ್ಡ ರಾಕ್ಷಸಗಳು ಇಟ್ಟಿರಲ್ಲ, ಇವ್ರಿಗಿರಂತ ಒಂದು ಸ್ಕೆಲಿಟನ್ಸ್ ಎಲ್ಲ ಏನ್ ಮಾಡಿದ್ರೆ ಎಕ್ಸ್ಕವೇಟ್ ಮಾಡಿ ಪ್ರೂವ್ ಮಾಡಿದಾರ್ರಿ. ಅದರ ಅದಕ್ಕೆ ನೋಡ್ಬೇಕು. ಇಲ್ಲಿ ಒಬ್ಬ ಬುಡೆ ತರ್ತಾರೆ ನೋಡ್ತೀನಿ, ರಾಕ್ಷಸನ ಬುಡೆ. ಆ ಮನುಷ್ಯನೇ 6 ಅಡಿ ಅವನೇ, ಆ ಬುಡೆ 6 ಅಡಿ ಅಂತಂದ್ರೆ ಇಡೀ ದೇಹ ಎಷ್ಟು ಅಡಿ ಇರ್ಬೇಕು ಯೋಚನೆ ಮಾಡ್ಕೊಳ್ಳಿ ನೀವಂತೀನಿ. ಅದರಿಂದ ಇಂಥ ದೊಡ್ಡ ದೊಡ್ಡ ರಾಕ್ಷಸಗಳು ಭೂಲೋಕದಲ್ಲಿ ಹುಟ್ಟಿರೋದ್ರಿಂದ ಇವರು ದೆಸೆಯಿಂದ ಭೂಲೋಕದಲ್ಲಿ ಕೆಟ್ಟತನ ತುಂಬ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಇವರು ಭೂಲೋಕದಲ್ಲಿ ಸಾಮಾನ್ಯ ಮನುಷ್ಯರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಶುರು ಮಾಡಿದ್ರು, ದೌರ್ಜನ್ಯ ಮಾಡಕ್ಕೆ ಶುರು ಮಾಡಿದ್ರು, ಆಡಳಿತ ಮಾಡಕ್ಕೆ ಶುರು ಮಾಡಿದ್ರು. ಆದ್ರಿಂದ ಭೂಲೋಕದಲ್ಲಿ ಏನಾಗ್ಬಿಡ್ತು ಅಂದ್ರೆ ಸಾಮಾನ್ಯ ಮನುಷ್ಯರ ಮೇಲೆ ಹಿಂಸೆ, ಅತ್ಯಾಚಾರ ಎಲ್ಲ ಕೆಟ್ಟದ್ದು ಜಾಸ್ತಿ ಆಗ್ಬಿಡ್ತೀವಿ. ಭೂಲೋಕ ಕೆಟ್ಟತನದಿಂದ ತುಂಬೋಗ್ಬಿಡ್ತು ಅಂತ ವಾಕ್ಯದಲ್ಲಿ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದಕ್ಕೆ ದೇವರು ಇದನ್ನ ನಾಶ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಯಾಕಪ್ಪ ನಾಶ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಅಂತಂದ್ರೆ, ಇಡೀ ಭೂಮಿಲಿಂತ ಎಲ್ಲಾ ಮನುಷ್ಯರಲ್ಲಿ ಈ ದೇವದೂತನ ರಕ್ತ ಏನಾಗ್ಬಿಡಿದೆ ಸೇರ್ಬಿಡಿದೆ, ಎಕ್ಸೆಪ್ಟ್ ನೋವಾ ಮತ್ತೆ ಆ ಕುಟುಂಬದವರು. ದೇವ್ರು ಅವಾಗ ಏನ್ ಮಾಡೋದು, ನೋವನ್ನ ಏನ್ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಅದರ ಆಯ್ಕೆ ಮಾಡಿ ನೋವು ಏನ್ ಹೇಳ್ತಾರೆ, ನೀನೆಲ್ಲಾ ಪ್ರಾಣಿಗಳು ಏನ್ ಮಾಡು, ನೀನು ದೊಡ್ಡ ನಾವೇ ಅಳಿಗೆ ಕರ್ಕೊಂಡೋಗು. ಅದರ ನಾವೇನ್ ಕಟ್ಟು ಅಂತ ಹೇಳ್ತಾರೆ. ನೋವು ಏನ್ ಮಾಡ್ತಾರೆ, 120 ವರ್ಷ ನಾವೇ ಕಟ್ತಾರೆ. ಅದರ ಆಮೇಲೆ ಏನ್ ಮಾಡ್ತಾರೆ, ಎಲ್ಲಾ ಪ್ರಾಣಿಗಳನ್ನ ಏನ್ರಿ ನಾವೇ ಅವಳಿಗೆ ತಗೊಂಡೋಗ್ತಾರೆ. ಎಷ್ಟು ಪ್ರಾಣಿಗಳನ್ನ ನೋವ ನಾವೇ ಅವಳಿಗೆ ತಗೊಂಡೋದ್ರು? ಎಷ್ಟು ಜೋಡಿ ಪ್ರಾಣಿಗಳು ತಗೊಂಡೋದ್ರು ನಾವೇ ಅವಳಿಗೆ? ಹೇಳ್ರಿ, ಎಷ್ಟು ಜೋಡಿ? 7 ಗಂಡು ಹೆಣ್ಣು. 2 ಗಂಡು. ಅದರ ಯಾಕಪ್ಪ ಅಂದ್ರೆ ನಾವು ಟಿವಿಲಿ ನೋಡಿದ್ರೆ ಬರೀ 2. ಅದಲ್ಲ, ಆಕ್ಚುಲಿ ನೋಡಿ ಬೈಬಲ್ ಏನ್ ಹೇಳ್ತಂತ ಓದೋಣ. ಆದಿಕಾಂಡ 7ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. Genesis 7 chapter 2 and 3 ಓದಿ. ಎಷ್ಟು ಜೋಡಿ ಪ್ರಾಣಿಗಳನ್ನ ಕೊಂಡೋಗ್ತಾನೆ? ಎಲ್ಲಾ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು,
ನಿನ್ನೊಂದಿಗೆ ತೆಗೆದುಕೋ. ನೋಡ್ರ ಹೆಂಗಂತೆ ತೊಣಗಿದ್ದ ಶುದ್ಧವಾದದ್ದು 7 ಜೋಡಿಗಳ್ರಿ, ಅಶುದ್ಧವಾದದ್ದು 2. ಅಲ್ವರ ಯಾಕಪ್ಪ ಅಂತಂದ್ರೆ ಶುದ್ಧವಾದ ದೇವ್ರಿಗೆ ಮಾಡಿ ಬಲಿ ಕೊಡ್ಬೇಕು, ಬಲಿ ಕೊಟ್ಬಿಟ್ರೆ ಆ ಸಂಖ್ಯೆ ಕಮ್ಮಿ ಆಗ್ಬಿಟ್ರೆ ಅದಕ್ಕೆ ಏನ್ ಮಾಡ್ತಾರೆ 7 pairs ಆಫ್ ಕ್ಲೀನ್ ಅನಿಮಲ್ಸ್ ಅಂಡ್ 2 ಆಫ್ ಅನ್ಕ್ಲೀನ್ ಅನಿಮಲ್ಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಈ ರೀತಿ ಏನ್ ಮಾಡ್ತಾರೆ, ನೋವು ಏನ್ ಮಾಡ್ತಾರೆ ಎಲ್ಲ ನಾವ್ ಹೇಳಿದ್ರೆ ಕೊಂಡೋಗ್ತಾರೆ. ನಾವ್ ಹೇಳಿಗೆ ಕೊಟ್ಕೊಂಡು ಏನಾಯ್ತಂತೆ ಭಯಂಕರ ಜಲಪ್ರಳಯ ಬಂತು. ಓದಿ ಅಂತೀರಿ ಆದಿಕಾಂಡದಲ್ಲಿ 7ನೇ ಅಧ್ಯಾಯ 11 ಮತ್ತು 12 ಹೆಂಗೆ ಜಲಪ್ರಳಯ ಹೆಂಗ್ ಬಂತೆ ಓದೋಣ. ನೋಹನ ಜೀವಮಾನದ ಹ್ಮ್ 600ನೆಯ ವರ್ಷದ 2ನೇ ತಿಂಗಳಿನ 17ನೆಯ ದಿನದಲ್ಲಿ ಹ್ಮ್ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೂಬುಗಳು ತೆರೆದವು. 40 ದಿನವೂ ಹಗಲಿರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ನೋಡ್ರ ನೋಡಿ ಇವಾಗ ಭಯಂಕರ ಮಳೆ ಸುರಿತಂತೆ. ಎಷ್ಟು ಮಳೆ ಸುರಿತು ಅಂದ್ರೆ 40 ದಿನ ಹಗಲು ರಾತ್ರಿ ಮಳೆ ಸುರಿಯುತ್ತೆ. ಇವಾಗ ನಾವೇನ್ ನೋಡಿದ್ದ ಅವಾಗೆ ಮೊದಲು ಹೊತ್ತಲ್ಲಿ ಮಳೆ ಇತ್ತ ಅಂದ್ರೆ ಮಳೆನೇ ಇರ್ಲ ರೀ. ಹಂಗಿರ್ಬೇಕ ಮಳೆ ಹೆಂಗಪ್ಪ ಗೊತ್ತಿಲ್ಲಿ ಆದ್ರೆ ಅದು ಹೆಂಗ್ ಹೊಡ್ತಂತೆ ಮಳೆ ಅಪ್ಪ 40 ದಿನ ಹಗಲು ರಾತ್ರಿ. ಅಲ್ಲ ಮಳೆನೇ ಇಲ್ದಿರ್ಬೇಕು, ಮಳೆ ಹೆಂಗ್ ಬರಕ್ ಸಾಧ್ಯ ಅಲ್ದ್ರ? ಹೆಂಗ್ ಬಂತು ಗೊತ್ತಾ? ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಮಳೆ ಬಂತು. ಹೆಂಗ್ ಬಂತು ಅಂದ್ರೆ ಆ ಭೂಮಿಯ ಸುತ್ತಲೂ ದೇವ್ರೇನ್ ಮಾಡಿದ್ರು, ನೀರಿನ ಕವಚ ಮಾಡಿದ್ರು ಗೊತ್ತಾ ಏನ್ರಿ? ಮೇಲೆ ಆಕಾಶದ ಮೇಲೆ ನೀರಿನ ಕವಚ ಇಟ್ಟು ಗೊತ್ತಾ, ಅದನ್ನ ಹೊಡೆದಾಕೊಡ್ರು ಅಂತೀವಿ. ಯಾವಾಗ ಹೊಡೆದಾಕಿದ್ರು ಮೇಲಿರಂತ ಎಲ್ಲಾ ನೀರು ಭೂಮಿ ಮೇಲೆ ಮಳೆ ತರ ಬಂತು. ಎಂಥ ಮಳೆ ಅಂತಂದ್ರೆ 40 ದಿನ ಹಗಲು ರಾತ್ರಿ. ನೋಡಿ ಅಲ್ಲೇ ಓದಿ, ಇನ್ನೊಂದ್ಸತಿ ವಾಕ್ಯ ಓದಿ, ಅಲ್ಲೇ ಕೊಟ್ಟಿದ್ದಾರೆ, ಓದಿಂತೀನಿ ಓದ್ರಿ. ಆದಿಕಾಂಡ 7:12 ಓದ್ರಿ, ಅಲ್ಲೇ ಕೊಟ್ಟಿದ್ದಾರೆ ಓದಿ. ಆಕಾಶದ ತೂಬುಗಳು ತೆರೆದವು. ನೋಡ್ರಿ ಆಕಾಶದ ತೂಬುಗಳು ತೆರೆದವು, ಕೆಳಗಿನ ಸಾಗರದ ಸೆಲೆಗಳು ಒಡೆದವು. ಆಕಾಶದ ತೂಬುಗಳು ತೆರೆದವಂತ್ರಿ. ಏನ್ ಆಕಾಶ ತೂಬುಗಳು ತೆರಂದ್ರೆ ಆಕಾಶದ ಮೇಲೆ ಇತ್ತು ಗೊತ್ತಾ ನೀರಿನ ಕವಚ. ಗುಮ್ಟಾರ್ ಹೊಡೆದಾಕ್ರಿ, ಹೊಡೆದಾಕ್ಬೇಕಾರೆ ಮೇಲಿರಂತೆ ಎಲ್ಲ ನೀರು ಹೆಂಗ್ ಬಂತ್ರಿ ಭೂಮಿ ಮೇಲೆ ಒಳ್ಳೆ ಭಯಂಕರವಾಗಿರಂತ ಮಳೆ. ನೋಡಿ ಈ ತರ ಕವಚ ಐತೆ ನೋಡೈತ್ರಿ. ಈ ಕವಚ ಏನ್ ಮಾಡೋದು ದೇವ್ರು ಹೊಡೆದಾಕೋರು. ಯಾವಾಗ ಹೊಡೆದಾಕೋದ್ರು ಏನ್ರಿ ಅಲ್ಲಿರಂತ ನೀರೆಲ್ಲ ಭೂಮಿ ಮೇಲೆ ಭಯಂಕರ ಜಳಪಳೆ ತರ ಬಿತ್ತು ಅಂತ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಈ ರೀತಿ ದೇವರು ಆ ಒಂದು ನೀರಿನ ಕವಚ ಮಾಡಿದ್ರು, ಹೊಡೆದಾಕೋದ್ರು. ಯಾಕಪ್ಪ ಹೊಡೆದಾಕಿದ್ರು ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ ಆ ಕಾಲದಲ್ಲಿ ಭೂಲೋಕದಲ್ಲಿ ಯಾರ ಒಂದು ಕೆಟ್ಟತನ ಜಾಸ್ತಿ ಆಯ್ತು, ಅದರ ಈ ರಾಕ್ಷಸರಿಂದ ಕೆಟ್ಟತನ ಜಾಸ್ತಿ ಆಯ್ತು. ಅದರ ನೋಡಿ ಭೂಲೋಕದಲ್ಲಿ ಯಾರು ತುಂಬಿಕೊಂಡಿದ್ರು, ಇವರೇ ತುಂಬಿಕೊಂಡಿದ್ರು. ನಾವೇನ್ ಹೇಳ್ತೀರಿ, ಭೂಮಿಯು ಕೆಟ್ಟತನದಿಂದ ತುಂಬಿತ್ತು. ಯಾರಿಂದ? ಈ ರಾಕ್ಷಸಗಳ್ರಿ. ಈ ರಾಕ್ಷಸ ಭೂಲೋಕದಲ್ಲಿ ಎಲ್ಲ ಕಡೆ ಮಾಡಿದ್ರಂತೆ, ಎಲ್ಲ ಇನ್ಫೆಕ್ಟ್ ಮಾಡ್ಬಿಡಿದ್ರಂತೆ. ಆಮೇಲೆ ಆಕಾಶದಲ್ಲಿ ಯಾರಿದ್ರು? ಆಕಾಶದಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು? ಸೇತನ ಆಡಿ ಇದ್ದ, ಅದರ ಆಕಾಶ ಆಳ್ವಿಕೆ ಮಾಡ್ತಾ ಇದ್ದ, ಕಣ್ಣು ಕಾಣದೆ ಅಂತಿಲ್ಲಿ. ಅವ್ರ ಜೊತೆಗೆ ಈ ಬಿದ್ದೋಗಿರೋ ದೂತರು, ಪಾಪ ಮಾಡಿರೋ ದೂತರುಗಳು ಏನಾಗ್ಬಿಟ್ರು? ಸೇರ್ಕೊಂಡ್ಬಿಟ್ರು ಅಂತೀನಿ. ಇವರೆಲ್ಲ ಪರಿಶುದ್ಧ ದೂತರಾಗಿದ್ದವರು ಪಾಪ ಮಾಡಿದ್ಮೇಲೆ ಏನಾಗ್ಬಿಟ್ರು? ಪಾಪದ ದೂತರುಗಳಾಗ್ಬಿಟ್ರಿ. ಅವ್ರಿಗೆ ಬಿದ್ದೋಗಿರೋ ದೂತರು ಅಂತ ಬೈಬಲ್ ಹೆಸರಿ, ಫಾಲನ್ ಏಂಜಲ್ಸ್ ಅಂತ ಹೆಸರಿ. ಅಂದ್ರೆ ಪಾಪ ಮಾಡಿರೋಂಥ ದೂತರುಗಳು ಅವರು. ಅವರು ಸೇತಾನ್ ಜೊತೆಗೆ ಸೇರ್ಕೊಂಡು ಏನ್ರಿ ಈ ಆಕಾಶ ಮಂಡಲನ ಕೆಡಿಸ್ಬಿಟ್ರಿ. ಅದರ ಆಕಾಶ ಮಂಡಲ ಏನಾಗ್ಬಿಡ್ತು ಇವಾಗ? ಸೇತಾನು ಮತ್ತೆ ಬಿದ್ದೋಗಿರೋ ದೂತರಿಂದ ಸೇರ್ಕೊಂಡ್ಬಿಡ್ತು. ಭೂಲೋಕದಲ್ಲಿ ಏನಾಯ್ತು? ಎಲ್ಲ ರಾಕ್ಷಸಗಳಿಂದ ಏನಾಗ್ಬಿಡ್ತು? ತುಂಬ್ಕೊಂಡ್ಬಿಡ್ತು. ಒಟ್ಟಾರೆ ಮೊದಲನೇ ಲೋಕ, ಭೂಮಿ ಆಕಾಶ ಎರಡು ಏನಾಗ್ಬಿಡ್ತು? ಕರಪ್ಟ್ ಆಗೋಯ್ತು. ಏನ್ರಿ ಭೂಮಿ ಮತ್ತೆ ಆಕಾಶ ಎರಡು ಏನಾಯ್ತು? ಎರಡು ವರ್ಷ ಆಗ್ಬಿಡ್ತಾರೆ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ಈ ಒಂದು ಲೋಕನ ನಾಶ ಮಾಡಬೇಕು ಅಂತ ನೋಡ್ತಾರೆ, ನಾಶ ಮಾಡ್ತಾರೆ. ನೋವ ನಾವೆಲ್ಲ ಕೊಂಡೋಗಿದ್ಮೇಲೆ ಭಯಂಕರ ಮಳೆ ಮುಖಾಂತರ ಏನ್ ಮಾಡ್ತಾರೆ ದೇವ್ರು? ಈ ಮೊದಲನೇ ಲೋಕನ ನಾಶ ಮಾಡ್ತಾರೆ. ನೋಡಿ ಓದೋಣ. ಅವಾಗ ಏನಾಯ್ತು? ಆದಿಕಾಂಡ 2ನೇ ಅಧ್ಯಾಯ 4ನೇ ವಾಕ್ಯ, ಜೆನಿಸಿಸ್ 2:4. ಪುಷ್ಪಲತ ಅಷ್ಟು ಓದ್ರಿ. 2 ಪೀಟರ್ 2:4, 2ನೇ ಪೇತ್ರ 2:4. ಓದ್ರಿ ಯಾರಾದ್ರು 2ನೇ ಪೇತ್ರ 2:4 ಓದಿ. ಹೇಗೆಂದರೆ ಓದಿ ಶರ್ಲಿಸ್ಟರ್. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಆಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ನೋಡ್ರ, ದೇವದೂತರು ಪಾಪ ಮಾಡಿದವಾಗ, ಅಂದ್ರೆ ಪಾಪ ಮಾಡಿರೋ ದೂತಗಳನ್ನ ದೇವ್ರು ಸುಮ್ಮನೆ ಬಿಡ್ಲಾರೆ. ಅವ್ರನ್ನ ಕಟ್ಟಾಕೋರು ನೋಡ್ರಿ ಇದ್ರಿ. ನ್ಯಾಯ ತೀರ್ಪು ಆಗೋ ದಿನ ತನಕ ಅವ್ರನ್ನ ಕಟ್ಟಾಕಿದ್ದಾರೆ, ಕತ್ತಲೆ ಗುಂಡಿಗಳಿಗೆ ಹಾಕಿದ್ದಾರೆ. ಯಾವ್ದು ಕತ್ತಲೆ ಗುಂಡಿ ಇದ್ರೆ? ಈ ಭೂಮಿ ವಾಯುಮಂಡಲ ಇದೆ ಗೊತ್ತಾ?
ಅದೇನ್ರಿ ಕತ್ತಲೆ ಗುಂಡಿ. ಅದಕ್ಕೆ ಭೂಮಿ ಸ್ವಲ್ಪ ಮೇಲಕ್ಕೆ ಹೋದ್ರೆ ಬೆಳಕಿದ್ಯಾ? ಏನಿದೆ ಔಟರ್ ಯೂನಿವರ್ಸ್ ಅಲ್ಲಿ ಬರೀ ಕತ್ಲು. ಅಲ್ಲಿ ಏನ್ ಮಾಡೋರೆ, ದೇವ್ರನ್ನ ಕಟ್ಟಾಕ್ಬಿಟ್ಟವ್ರೆ. ಅಂದ್ರೆ ಕಟ್ಟಾಕ್ಬಿಟ್ಟವ್ರನ್ನ ಏನರ್ಥ? ಚೈನ್ ತೊಗೊಂಡು ಕಟ್ಟಾಕ್ಬಿಟ್ಟಾರೆ ಅಂತಲ್ಲ ರೀ. ಕಟ್ಟಾಕಿರೋದು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಅವರು ದೇವ್ರ ಹತ್ರಕ್ಕೂ ಹೋಗಂಗಿಲ್ಲ, ಪರಲೋಕಕ್ಕೂ ಹೋಗಂಗಿಲ್ಲ. ತಿರುಗಿ ಭೂಲೋಕದಲ್ಲಿ ಮಾಂಸದಲ್ಲಿ ಬರ್ತಾ ಇದ್ರಲ್ಲ, ಬಂದು ಯಾವಾಗ ಹೋಗ್ಬೋದಾಗಿತ್ತಲ್ಲ, ಮಾಂಸ ಮತ್ತೆ ಆತ್ಮಿಕ ಶರೀರದಲ್ಲಿ ಎಕ್ಸ್ಚೇಂಜ್ ಆಗ್ಬಿತ್ತಲ್ಲ, ಅದು ಹೋಗ್ಬೋದಾಗಿತ್ತಂದ್ರೆ ಇಲ್ಲ, ಅಂತ ತೆಗೆದ್ಬಿಟ್ರು. ಆ ಒಂದು ಶಕ್ತಿನ ಈ ಬಿದ್ದೋಗಿರೋ ದೇವತೆಗಳು ಕೊಟ್ಟಿದ್ನ ದೇವ್ರು ತೆಗೆದುಬಿಟ್ರು. ಅದಕ್ಕೆ ಜಡ ಬೆಳೆದ ಏನಪ್ಪಾ ಆಯ್ತಂದ್ರೆ, ಈ ರಾಕ್ಷಸೆಲ್ಲ ಏನಾಗ್ಬಿಟ್ರು, ಅವ್ರು ನಾಶ ಆಗ್ಬಿಟ್ರು. ಯಾಕಂದ್ರೆ ಈ ರಾಕ್ಷಸಗಳು ಇವರು ತಂದೆಗಳ ತರ ಆತ್ಮಿಕ ಶರೀರ ಇಲ್ಲರಿ ಇವ್ರಿಗೆ. ಆತ್ಮಿಕ ಶರೀರದಲ್ಲಿ ಮಾರ್ಪಾಡಾಗೋದಕ್ಕೆ, ಮಾಂಸಿಕ ಶರೀರ ಮಾರ್ಪಾಡಾಗೋದಕ್ಕೆ ರಾಕ್ಷಸಿಗಳು ವರ ಇರಲಿಲ್ಲ. ಆ ಸ್ಪೆಷಲ್ ಏನು ದೇಹ ಇಲ್ಲ. ಇವ್ರು ಮಾಂಸಿಕ ದೇಹದಲ್ಲೇ ದೊಡ್ಡ ದೊಡ್ಡ ಪರಾಕ್ರಮಶಾಲಿಗಳಾಗಿದ್ರು, ಮಾಂಸದಲ್ಲೇ ಇದ್ರು ಅಷ್ಟೇ. ಇವ್ರಿಗೆ ಆತ್ಮಿಕ ಶರೀರ ಇಲ್ಲ. ಯಾವಾಗ ಜಲಪಳೆ ಬಂತೋ ಇವರೆಲ್ಲ ಏನಾಗ್ಬಿಟ್ರು, ಆ ಒಂದು ಮಾಂಸಿಕ ಶರೀರದಲ್ಲಿ ಇದ್ದವರ ರಾಕ್ಷಸಗಳೆಲ್ಲ ನೀರಲ್ಲಿ ಮುಳುಗಿ ಸತ್ತೋಗ್ಬಿಟ್ರು. ಸರಿ, ದೇವದೂತರು ಇದಲ್ಲ, ಅವ್ರ ಮಾಂಸದಲ್ಲಿ ಬಂದ್ರಲ್ಲ, ಅವ್ರು ಏನಪ್ಪಾ ಆದ್ರು ಅಂದ್ರೆ ಅವ್ರ ಆತ್ಮಿಕ ಶರೀರಕ್ಕೆ ಮಾರ್ಪಾಡಾಗಿ ಎಸ್ಕೇಪ್ ಆಗ್ಬಿಟ್ರು. ಎಸ್ಕೇಪ್ ಆಗಿ ಎಲ್ಲೋದ್ರು? ಪರಲೋಕಕ್ಕೆ ಹೋಗಿಲ್ಲ. ವಾಕ್ಯ ಏನ್ ಹೇಳ್ತಾರೆ ಏನ್ರಿ, ಅವ್ರನ್ನ ಕತ್ತಲೆ ಗುಂಡಿಗಳಿಗೆ ಹಾಕಿ ಕಟ್ಟಾಕಿದ್ದಾರೆ. ನ್ಯಾಯ ತೀರ್ಪು ದಿನಕ್ಕಾಗಿ ಕಟ್ಟಾಕಿದ್ದಾನೆ. ಭೂಮಿಯ ವಾಣಿನ ಅವನ್ನ ಕಟ್ಟಾಕೋರೆ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ, ಭಯಂಕರವಾಗಿರೋಂಥ ಮಳೆಯಲ್ಲಿ ಈ ಜಲಪ್ರಳಯದಲ್ಲಿ ಏನಾಯ್ತಂತಲ್ಲಿ ಅಲ್ಲಿ ನಾಶ ಆಯ್ತು. ಈ ರೀತಿ ನೋವು ಏನ್ ಮಾಡ್ತಾನೆ, ನಾವು ಹೇಳ್ಕೊಡನೇ ಇರ್ತಾನೆ. ಅದರ 1 ವರ್ಷ 1 ತಿಂಗಳು 15 ದಿವಸ ಆಗಿದ್ಮೇಲೆ ನಾವೇ ಎಲ್ಲಪ್ಪ ಬಂದು ನಿಂತ್ಕೊಂತಾರೆ ಅಂತಂದ್ರೆ ಮೌಂಟ್ ಅರರಾತ್. ಅರರಾತ್ ಪರ್ವತ ಹತ್ರ ಬಂದು ನಿಂತ್ಕೊಂಡಾಗ ನಾವು ಹೊರಗಡೆ ಬಂದಿದ್ಮೇಲೆ ಏನ್ ಮಾಡ್ತಾನೆ, ದೇವ್ರಿಗೆ ಯಜ್ಞಗಳನ್ನ ಸಲ್ಲಿಸ್ತಾನೆ. ದೇವತನ ಒಡಂಬಡಿಕೆ ಮಾಡ್ಕೊಂತಾನೆ. ಅವಾಗ ಆಕಾಶದಲ್ಲಿ ಒಂದು ಮುಗಿಲ್ ಬಿಲ್ನ ದೇವ್ರೇನ್ ಮಾಡ್ತಾರೆ, ಕೊಡ್ತಾರೆ. ಅಲ್ರ ನೋಡಿ, ಫಸ್ಟ್ ಟೈಮ್ ರೈನ್ಬೋ ನೋಡಿ, ಮುಗಿಲ್ ಬಿಲ್ ವೈವಲ್ ನೋಡ್ತೀರಿ. ಆವಾಗ ದೇವರು ಮತ್ತು ಒಂದು ಒಡಂಬಡಿಕೆ ಮಾಡ್ಕೊತಾರೆ. ಇನ್ನು ಮುಂದಕ್ಕೆ ನಾನು ಇಡೀ ಜಗತ್ನ ಜಲಪಲ್ಲಿ ಯಾವತ್ತೂ ನಾಶ ಮಾಡಲ ಅಂತ. ಹೀಗೆ ಏನ್ರಿ ನೋವಾ ಏನ್ರಿ ಇನ್ನೊಂದು ಜೀವನನ ಪ್ರಾರಂಭ ಮಾಡ್ತಾರೆ. ಅಲ್ವರ ನೋಡಿದ್ರಿ, ಕರ್ತನಲ್ಲಿ ಪ್ರೀತಿ ಆಗಲೇ ಮೊದಲನೇ ಲೋಕ ಏನಾಗೋಯ್ತು, ನಾಶ ಆಗೋಯ್ತು. ನೋವು ಏನ್ ಮಾಡಿದ್ರು, ಹೊಸ ಒಂದು ಲೋಕಕ್ಕೆ ಬಂದ್ರು. ಅಂದ್ರೆ ಅರ್ಥ ಏನು, ನೋಹ ಬಂದ್ಬಿಟ್ಟು ದೇವ್ರು ಏನೋ ಬೇರೆ ಗ್ರಹನ ಕೊಟ್ಬಿಟ್ರು ಅಂತನ. ಈ ರಾಕ್ಷಸಗಳು ತುಂಬಿರೋಂಥ ಗ್ರಹ, ಈ ಭೂಮಿ ಚೆನ್ನಾಗಿಲ್ಲಪ್ಪ, ಈ ಭೂಮಿ ಹೊಡೆದಾಕ್ಬಿಡ್ತೀನಿ, ಇನ್ನೊಂದು ಭೂಮಿ ಕೊಡ್ತೀನಿ, ಹಂಗೆ ನೀ ಏನ್ ಮಾಡೋ ಬಂದ್ಬಿಡು ಅಂತಂದ್ರ. ಈ ಭೂಮಂಡಲ ನಾಶ ಮಾಡ್ಬಿಟ್ಟು ಇನ್ನೊಂದು ಭೂಮಂಡಲ ಕೊಡ್ತೀನಿ ಅಂದ್ರ. ಇದೇ ಭೂಮಿಯಲ್ಲಿ ಒಂದು ವ್ಯವಸ್ಥೆ ಇತ್ತು, ಆ ವ್ಯವಸ್ಥೆ ನಾಶ ಆಗೋಯ್ತು. ಯಾವ ವ್ಯವಸ್ಥೆ? ದೇವದೂತರ ಮತ್ತೆ ರಾಕ್ಷಸಗಳ ವ್ಯವಸ್ಥೆನಾಗಿತ್ತು. ಇತ್ತು ನೋಡ್ರಿ ಇದ್ದೀನಿ. ಅದರ ಮೊದಲನೇ ಹೋಗ್ತಲ್ಲಿ ಇದ್ಯಾರು, ಆಕಾಶದಲ್ಲಿ ಯಾರಿದ್ದು? ಈ ಒಂದು ದೇವದೂತರು ರಾಕ್ಷಸರುಗಳು ಇವರೆಲ್ಲ ಇದ್ದು ನೋಡಿದ್ದೀನಿ. ದೇವದೂತರು ಬಿದ್ದೋಗಿ ದೇವದೂತರು ಮತ್ತೆ ಸೇತಾನು ಆಕಾಶದಲ್ಲಿ ಇದ್ರು. ಭೂಲೋಕದಲ್ಲಿ ಯಾರಿದ್ರು? ಭೂಲೋಕದ ರಾಕ್ಷಸಗಳು. ಇವ್ರಿಬ್ರದ್ದು ಒಂದು ವ್ಯವಸ್ಥೆ ಇತ್ತು ಗೊತ್ತಾ, ಆಡಳಿತ. ಇದನ್ನ ದೇವ್ರು ಏನ್ ಮಾಡಿದ್ರು, ಜಲಪ್ರಳಯದಲ್ಲಿ ನಾಶ ಮಾಡಿದ್ರು. ಅಲ್ವರ ನೋಡಿರ್ತೀನಿ. ಆದಿಕಾಂಡ 6:11 ಓದ್ರಿ ಒಂದ್ಸತಿ ಯಾರಾದ್ರು. ಜೆನಿಸಿಸ್ 6:11 ಓದ್ರಿ ಯಾರಾದ್ರು. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು. ನೋಡ್ರ, ಅನ್ಯಾಯವು ಲೋಕವನ್ನು ತುಂಬಿತು ಅಂತ ಹೇಳ್ತಾ. ಹಂಗ ಲೋಕವನ್ನು ತುಂಬಿತು, ಲೋಕ ಅಂದ್ರೆ ಏನ್ ಅರ್ಥ ಏನ್ರಿ? ಅನ್ಯಾಯವು ಲೋಕವನ್ನು ತುಂಬಿತು ಅನ್ನೋ ಅರ್ಥ ಏನು? ಭೂಮಿ ಲೋಕ ಏನ್ರಿ, ಭೂಮಿ ಅನ್ಯಾಯದಿಂದ ತುಂಬಿತು ಅನ್ನೋ ಅರ್ಥ ಏನು? ಕಲ್ಲು ಬಂಡೆ ಮರಗಳು ಅನ್ಯಾಯದಿಂದ ತುಂಬಿತು ಅಂತನಾ? ಏನರ್ಥ? ಲೋಕವು ಅನ್ಯಾಯದಿಂದ ತುಂಬಿತು ಅಂದ್ರೆ ಏನರ್ಥ? ಕಲ್ಲು ಬಂಡೆಗಳ ಬಗ್ಗೆ ಹೇಳ್ತಾವ್ರ? ಹೇಳ್ರಿ, ಕ್ಲಾಸಸ್ ಕೇಳಿದ್ರಲ್ಲ, ನಿಮ್ಗೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ಲೋಕ ಅಂದ್ರೆ ಏನ್ ಅರ್ಥ ಇಲ್ಲಿ? ಈ ಲೋಕ ಅಂದ್ರೆ ಯಾರಿಗೆ ಹೇಳ್ತಾರದು ಇಲ್ಲಿ? ಕಲ್ಲು ಬಂಡೆ ಮರಗಳಿಗೆ ಗುಡ್ಡಗಳಿಗೆ ಹೇಳ್ತಾ ಇದ್ರ? ಹೌದಾ ಇಲ್ವಾ? ಎಲ್ಲ ಏನ ಕೇಳ್ತಾ ಇದ್ರಲ್ವಾ? ಪಾಠ ಕೇಳ್ತಾ ಇದ್ರಲ್ವಾ? ಇಲ್ಲಿ ಲೋಕ ಅಂದ್ರೆ ಯಾರಿಗೆ ಹೇಳ್ತಾರದು? ಮನುಷ್ಯರಿಗೆ ಹೇಳ್ತಾರದು. ಲೋಕ ಕೆಟ್ಟತನದಿಂದ ತುಂಬಿತ್ತು, ಅನ್ಯಾಯದಿಂದ ತುಂಬಿತ್ತು ಅಂದ್ರೆ ಲೋಕ ಅಂದ್ರೆ ಏನ್ರಿ? ಜನರಿದ್ರು ಗೊತ್ತಾ? ಆ ಜನರುಗಳ ನಡುವೆ ಏನ್ ತುಂಬಿತ್ತಂತೆ? ಬರೀ ಕೆಟ್ಟ ತುಂಬಿತ್ತು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸಮಾಜ ಅಲ್ಲಿರಂತ ಒಂದು ಜನಗಳ ನಡುವೆ ಬರೀ ಕೆಟ್ಟ ತುಂಬಿತ್ತು ರೀ. ಅದಕ್ಕೆ ಲೋಕ ಅಂದ್ರೆ ಬೈಬಲ್ ಅರ್ಥ ಏನು? ಲೋಕ ಅಂತ ಹೇಳಿದ ತಕ್ಷಣ ನಾವೇನ್ ತಿಳ್ಕೊಂಡ್ಬಿಡ್ತೀವಿ, ಭೂಮಿ, ಅರ್ತ್, ಪ್ಲಾನೆಟ್, ಗ್ಲೋಬ್ ಅಂತ. ಇಲ್ಲ ರೀ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕ್ಲಾಸ್ನ ಕರೆಕ್ಟಾಗಿ ಕೇಳ್ಕೊಬೇಕು, ನೋಟ್ಸ್ಗಳು ಬರ್ಕೊಳ್ಳಿ. ಅಲ್ಲ, ದೇವರು ಏನಪ್ಪ ನಾಶ ಮಾಡಿದ್ರು ಅಂತಂದ್ರೆ
ಈ ಭೂಮಿ ಸುತ್ತಲೂ ಇರುವಂತ ಏನ್ರಿ ಒಂದು ವ್ಯವಸ್ಥೆ ಇತ್ತು ಗೊತ್ತಾ? ಈ ವ್ಯವಸ್ಥೆ ಭೂಮಿ ಮನುಷ್ಯರ ಮೇಲೆ ಪ್ರಭಾವ ಬೀರ್ತಾ ಇತ್ತು ಗೊತ್ತಾ? ಈ ವ್ಯವಸ್ಥೆ ಏನ್ ಮಾಡಿದ್ರು ದೇವ್ರು? ನಾಶ ಮಾಡಿದ್ರಿ. ಅದಕ್ಕೆ ನೋಡ್ಬೇಕಾದ್ರೆ ಲೋಕವು ಕೆಟ್ಟದಿಂದ ತುಂಬಿತ್ತು ಅಂದ್ರೆ ಮನುಷ್ಯರು ಬರೀ ಕೆಟ್ಟತನದಿಂದ ತುಂಬಿದ್ರಿ. ದೇವ್ರೇನಪ್ಪ ಮಾಡಿದ್ರು ಅಂತಂದ್ರೆ ಈ ಒಂದು ವ್ಯವಸ್ಥೆನ ಏನ್ ಮಾಡಿದ್ರು? ಜಲಪ್ರಳಯದಲ್ಲಿ ಸರ್ವನಾಶ ಮಾಡಾಕಿದ್ರು. ಹೇಗೆ ಏನ್ರಿ? ಜಲಪ್ರಳಯದಲ್ಲಿ ರಾಕ್ಷಸಗಳನ್ನ ನಾಶ ಮಾಡಿದ್ರು. ದೇವದೂತರು ಮಾಂಸದಲ್ಲಿ ಬಂದು ಆತ್ಮಿಕ ಶರೀರಕ್ಕೆ ಹೋಗ್ತಾ ಇರಲ್ಲ, ಇದನ್ನ ನಾಶ ಮಾಡಾಕಿದ್ರು. ನೋಡಿ ವಾಕ್ಯ ಓದೋಣ, ಎಲ್ಲಿದೆ ಅಂತಂದ್ರೆ 2 ಪೇತ್ರ 3ನೇ ಅಧ್ಯಾಯ 5ರಿಂದ 6. ವಿಲಾಸ್ಪದರ್ ಓದ್ಬೋದಾ? 2 ಪೀಟರ್ 3rd chapter 5 and 6 ಓದಿ. 2 ಪೇತ್ರ 3:6. ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಆದರೆ ಇರಿ ಒಂದ್ ನಿಮಿಷ 5ನೇ ವಾಕ್ಯ 6ನೇ ವಾಕ್ಯ ಇನ್ನೊಂದ್ಸತಿ ಸ್ಟಾರ್ಟಿಂಗ್ ಇಂದ ಓದಿ. ಓಕೆ. ಅದೇನೆಂದರೆ ಪೂರ್ವ ಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ. ವೆಯ್ಟ್ ನೋಡಿ, ಅರ್ಥ ಮಾಡ್ಕೊಳ್ರಿ, ಒಂದೊಂದು ಪದಗಳು ವೆರಿ ಇಂಪಾರ್ಟೆಂಟ್. ಅದ ಏನಂತ ಹೇಳಿದ್ರೆ ಪೂರ್ವ ಕಾಲದಲ್ಲಿದ್ದಂತ ಭೂಮಿ ಆಕಾಶಗಳು ಏನಂತೆ ನೀರಿನಿಂದ ಉಂಟಾಗಿ ನೀರಿಂದ ಆಧಾರಗೊಂಡಲ್ಲಿ. ನೋಡ್ರ, ಹಂಗಾರೆ ಪೂರ್ವ ಕಾಲದಲ್ಲಿ ಏನಿತ್ತಂತೆ? ಒಂದು ಭೂಮಿ ಇತ್ತಂತೆ, ಒಂದು ಆಕಾಶ ಇತ್ತಂತೆ. ಈ ಭೂಮಿ ಆಕಾಶನ ದೇವ್ರು ಹೆಂಗಪ್ಪ ಮಾಡಿದ್ದು ಅಂತಂದ್ರೆ ನೀರಿಂದ ಆಧಾರಗೊಂಡು, ಆಮೇಲೆ ಏನ್ರಿ ನೀರಿನ ಆಧಾರಗೊಂಡು ಆಮೇಲೆ ಏನಾಗಿತ್ತಂತೆ ಅಲ್ಲಿ ನೀರಿನ ಮೂಲಕ ಉಂಟಾಗಿ. ಇಟ್ ವಾಸ್ ಕ್ರಿಯೇಟೆಡ್ ಔಟ್ ಆಫ್ ದ ವಾಟರ್ ಆ್ಯಂಡ್ ಇಟ್ ವಾಸ್ ಕ್ರಿಯೇಟೆಡ್ ಇನ್ ದ ವಾಟರ್ ಅಂತ ಹೇಳ್ತಾರೆ. ಯಾರ ಹತ್ರ ಇಂಗ್ಲೀಷ್ ಬೈಬಲ್ ಇದೆಯಾ? ಇಂಗ್ಲೀಷ್ ಯಾರು ಓದ್ತೀರ ಇಲ್ಲಿ? ಯಾರು ಇದ್ದೀರಾ ಬ್ರದರ್ಸ್ ಸಿಸ್ಟರ್ಸ್ ಇಂಗ್ಲೀಷ್ ಓದೋರು? ಯಾರ ಹತ್ರ ಇಲ್ವಾ? ತಮಿಳ್ ಯಾರೋ ಓದ್ತೀರ? ತಮಿಳ್ ಬೈಬಲ್? ತಮಿಳು ಇಲ್ಲ, ಸರಿ. ಇಂಗ್ಲೀಷ್ ಬೈಬಲ್ ಇದ್ರೆ ಹೋದ್ರೆ ದ ವರ್ಲ್ಡ್ ವಾಸ್ ಕ್ರಿಯೇಟೆಡ್ ಇನ್ ದ ವಾಟರ್ ಆ್ಯಂಡ್ ಔಟ್ ಆಫ್ ದ ವಾಟರ್ ಅಂತ ಹೇಳ್ತಾರೆ. ಇನ್ ದ ವಾಟರ್ ಔಟ್ ಆಫ್ ದ ವಾಟರ್ ಅಂತಂದ್ರೆ ಏನು ಗೊತ್ತಾ ಅರ್ಥ? ಭೂಮಿ ಏನ್ರಿ ನೀರು ಒಳಗೆ ಇತ್ತಂತೆ. ಯಾವ ನೀರೊಳಗೆ? ಈ ನೀರಿನ ಕವಚ ಇತ್ತು ಗೊತ್ತಾ? ನೀರಿನ ಕವಚ ಒಳಗೆ. ಅದಕ್ಕೆ ಕನ್ನಡದಲ್ಲಿ ಹೇಳ್ತಾರೆ ಆಧಾರಗೊಂಡು. ಆ ನೀರಿನಿಂದನೇ ಉಂಟಾಗಿ ಆ ನೀರಿನಲ್ಲೇ ಆಧಾರಗೊಂಡು ಅಂತಂದ್ರೆ ಕಂಪ್ಲೀಟ್ ಆಗಿ ಆ ಕವಚದಲ್ಲಿ ತುಂಬಿತ್ತು, ಮುಚ್ಚಲ್ಪಟ್ಟಿತ್ತು. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿಬೋದ್ರಿ ಇವಾಗ. ನೀರಿನ ಆಧಾರಗೊಂಡು ಆಮೇಲೆ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ನೋಡ್ರ, ಆ ನೀರಿಂದಲೇ, ಬೇರೆ ನೀರಲ್ಲಿ ಅಲ್ಲಿತ್ತ ಗೊತ್ತಾ ನೀರು, ಆ ನೀರಿಂದಲೇ ಏನಾಯ್ತಂತೆ? ಆ ಲೋಕವು ನಾಶವಾಯಿತು. ನೋಡ್ರ, ಹೇಳ್ತಾರೆ ಲೋಕ ಅಂತ ಹೇಳ್ತಾರೆ. ಮೇಲೆ ಏನಂತಂದ್ರು? ಭೂಮಿ ಆಕಾಶ ಅಂದ್ರು. ಕರೆಕ್ಟಾ? ಭೂಮಿ ಆಕಾಶ ಅಂದ್ರು. ಅದನ್ನ ಏನಂತಂದ್ರು ಈ ವಾಕ್ಯದಲ್ಲಿ? ಲೋಕ ಅಂತಂದ್ರೆ. ಅಂದ್ರೆ ಒಂದು ಲೋಕ ಅಂತ ಹೇಳ್ಬೇಕ್ರೆ ಒಂದು ಭೂಮಿ ಇದೆ, ಒಂದು ಆಕಾಶ ಇದೆ. ಭೂಮಿ ಅಂದ್ರೆ ಏನ್ ತಿಳ್ಕೊಂಡ್ಬಿಡ್ಬೋದು ನಾವು? ಒಂದು ಗ್ರಹ ಅಂತ. ಭೂಮಿ ಅಂದ್ರೆ ವ್ಯವಸ್ಥೆ. ಆ ಮೊದಲನೇ ಲೋಕದಲ್ಲಿ ಈ ರಾಕ್ಷಸರದ ಪಾಪದ ವ್ಯವಸ್ಥೆ ಇತ್ತು. ಇದನ್ನ ದೇವ್ರು ಏನ್ ಮಾಡಿದ್ರು? ನಾಶ ಮಾಡಿದ್ರು. ಈ ಮೊದಲನೇ ಲೋಕದಲ್ಲಿ ಆ ಬಿದ್ದೋಗಿರೋ ದೂತರು ಬಂದು ಮನುಷ್ಯರ ನಡುವೆ ಪಾಪ ಮಾಡ್ತಾ ಇದ್ರು ಗೊತ್ತಾ? ಈ ಒಂದು ಆಕಾಶ, ಈ ಒಂದು ದುಷ್ಟ ದೇವತರ ವ್ಯವಸ್ಥೆ, ಈ ಭೂಲೋಕದ ರಾಕ್ಷಸ ವ್ಯವಸ್ಥೆ, ಇವೆರಡನ್ನೂ ಏನ್ ಮಾಡೋದು? ದೇವ್ರು ನಾಶ ಮಾಡಕು. ಈ ರೀತಿ ಮೊದಲನೇ ಲೋಕನ ದೇವ್ರು ನಾಶ ಮಾಡಿದ್ರು. ಇದಾಗಿದ ನಂತರ ನೋವಾ ಇದೇ ಭೂಮಿಯಲ್ಲಿ ಹೊಸ ಸೆಟಪ್ಗೆ ಬರ್ತಾರೆ, ಹೊಸ ವ್ಯವಸ್ಥೆಗೆ ಬರ್ತಾರೆ. ಹೊಣಿತೀನಿ, ಆ ಹೊಸ ವ್ಯವಸ್ಥೆನೆ 2ನೇ ಲೋಕ. ಬೇರೆ ಗ್ರಹ ಅಲ್ಲ ರೀ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ಬೇರೆ ಗ್ರಹ ಅಲ್ಲ, ಅದೇ ಗ್ರಹ, ಆದ್ರೆ ಹೊಸ ವ್ಯವಸ್ಥೆ. ಅರ್ಥ ಆಯ್ತಾರ? ಅಲ್ಲಿಂದ ಏನಾಗ್ತದೆ ಅಂದ್ರೆ 2ನೇ ಲೋಕ ಏನಾಗ್ತಾರೆ? ಪ್ರಾರಂಭ ಆಗ್ತದೆ. ಇನ್ನು ದಯವಿಟ್ಟು ನಾವೇನ್ ಮಾಡೋಣ, ಇಲ್ಲಿ ಮೊದಲನೇ ಲೋಕ ಕ್ಲಾಸ್ಗೆ ಇವತ್ತು ಅಂತ್ಯ ಮಾಡೋಣ. ನೆಕ್ಸ್ಟ್ ವೀಕಲ್ಲಿ 2ನೇ ಲೋಕದ ಬಗ್ಗೆ ನಾವೇನ್ ಮಾಡೋಣ, ಕ್ಲೀನಾಗಿ ಕಲಿಯೋಣ. ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ದಯವಿಟ್ಟು ಏನ್ ಮಾಡಿ, ಯೂಟ್ಯೂಬ್ ಚಾನಲ್ ರೆಕಾರ್ಡಿಂಗ್ ಕಳಿಸ್ತೀರಿ. ಯೂಟ್ಯೂಬ್ ಚಾನಲ್ ರೆಕಾರ್ಡಿಂಗ್ ಕೇಳಿ. ನಿಮ್ಗೆ ಏನೇ ಸಂದೇಹ, ಏನೇ ಡೌಟ್ಸ್ ಇದ್ರೆ ಧಾರಾವಾಳಗೆ ಇಲ್ಲಿ ಕೊಟ್ಟಿದ್ದ ನಮ್ಮ ನಂಬರ್ಗೆ ನೀವು ಯಾವ ಟೈಮಲ್ಲಿ ಬೇಕಾದ್ರೂ ವಾಟ್ಸಪ್ ಮಾಡ್ಬೋದು. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಸತ್ಯವಾದ ಮುಖಾಂತರ ಉತ್ತರ ಕೊಡ್ತೀರಿ. ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಡಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸರಿ, ಯಾರಿಗಾರ ಏನೋ ಪ್ರಶ್ನೆ ಇದ್ರೆ ಕೇಳ್ಬೋದು. ಇವಾಗ ಕೂಡ ಸ್ವಲ್ಪ ಸಮಯ ಇದೆ,
ಯಾರಿಗಾರ ಕೇಳಂಗಿದ್ರೆ, ಏನೋ ಪ್ರಶ್ನೆ ಕೇಳಂಗಿದ್ರೆ ಧಾರಾಳ ಕೇಳ್ಬೋದು. ಯಾರಿಗೇನೋ ಕ್ವಶನ್ಸ್ ಇದೆಯಾ? ಏನೋ ಕೇಳಬೇಕು ಅಂತಿದ್ಯಾ? ಶಟ್ರಾಕ್ ಬ್ರದರ್, ಏನೋ ಪ್ರಶ್ನೆ ಇದೆಯಾ? ಏನಿಲ್ಲ ಪಾಸ್ಟರ್. ದೀಪನಾಯಕಮ್ಮ, ಪುಷ್ಪಲತಾ ಸಿಸ್ಟರ್, ಇಲ್ಲ ಬ್ರದರ್, ರಾಮುಡು ಬ್ರದರ್, ಏನು ಫಸ್ಟ್ ಇಲ್ಲ ಫಸ್ಟ್. ಸಂಜಯ್ ಬ್ರದರ್, ಶರ್ಲಿ ಸಿಸ್ಟರ್, ವಿಲಾಸ್ ಬ್ರದರ್. ಇಲ್ಲ ಬ್ರದರ್. ಓಕೆ, ಸರಿ. ಏನಾಯ್ತು ಅಂದ್ರೆ ನೀವು ಸಂಕೋಚ ಪಡೋದು ಧಾರಾಳ ಕೇಳ್ಬೋದು. ಆಯ್ತರ ಯೂಟ್ಯೂಬ್ ರೆಕಾರ್ಡ್ ಕಳಿಸಿ ಇನ್ನೊಂದ್ಸತಿ ಕೇಳಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ಕೇಳಿ, ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ನಾವು ಪ್ರಯತ್ನ ಮಾಡೋಣ. ಓಕೆನಾ? ಕೊನೆಯದಾಗಿ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ.